ಎಲ್ಲರಿಗೂ ಶರಣು. ನಮಸ್ಕಾರ ಪ್ರವೀಣ್ ಅವರೇ. ಶೂನ್ಯ ಸಂಪಾದನೆಯ 7ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡುತ್ತೇನೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯಿ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯಿ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯಿ, ಇದಾವಾವ ಪರಿಯಲ್ಲಿ ಕಾಡಿಹಿತು ಮಾಯೆ, ಈ ಮಾಯೆಯೇ ಕಳವಡೆ ಎನ್ನವಳಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. The English translation as per Vachana Samputa. Being mother to birth, Maya delivered. Being daughter of desire, Maya was born. Being woman for union, Maya united. In so many ways does Maya vex. Shedding Maya is beyond me. Kudala Sangama Deva, you alone know it. ಧನ್ಯವಾದಗಳು. ಈಗ ಶೂನ್ಯ ಸಂಪಾದನೆಯ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಎಲ್ಲರಿಗೂ ಶರಣಾರ್ಥಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಭುದೇವರ ಶೂನ್ಯ ಸಂಪಾದನೆಗೆ ಕಾಲಿಟ್ಟು ಅದರಲ್ಲಿ ಪ್ರಭುದೇವರ ಪೂರ್ವ ಸಾಂಗತ್ಯವನ್ನ ನೋಡಿ ಅಲ್ಲಿಂದ ಮುಂದೆ ಬಂದು ಪ್ರಭುದೇವರ ಕಾಮಲತೆಯ ಕಾಲವಾದ ನಂತರದ ಸ್ಥಿತಿ, ಅದರಲ್ಲಿ ಹೇಗೆ ಅವರ ಮನಸ್ಸಿನಲ್ಲಿ ಆ ಶಿವಜ್ಞಾನದ ಪ್ರಸ್ಫುರಣೆ ಉಂಟಾಗಿ ಅದರ ಜೊತೆಗೆ ಅವರ ಒಂದು ಮತ್ತೆ ವೀರಶೈವ ರೀತಿಯಲ್ಲಿ ಆ ಸೋಪಾನ ಕ್ರಮ, ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಮಾಯಾ ವಿಲಾಸ ವಿಡಂಬನ ಸ್ಥಳ, ಅಂದ್ರೆ ಹೇಗೆ ಪ್ರಭುದೇವರ ಮನಸ್ಸಿನಲ್ಲಿ ಈ ದೇಹಾತ್ಮ ಭಾವ ಕರಗಲಿಕ್ಕೆ ಶುರುವಾಯಿತು ಅಂತಂದ್ಬಿಟ್ಟು, ನಾನು ಈ ದೇಹ ಮಾತ್ರವೇ ಅಥವಾ ಇದನ್ನು ಮೀರಿದಂತಹ ಯಾವುದಾದರೂ ಒಂದು ಸತ್ಯವಿದೆಯಾ, ಆ ಸತ್ಯದ ಸ್ವರೂಪ ಏನು, ಪರಮಾತ್ಮನ ಆ ಸ್ವರೂಪ ಏನು, ನನ್ನ ಆ ಪರಮಾತ್ಮನ ಅಂದರೆ ಈ ಜೀವಾತ್ಮ ಪರಮಾತ್ಮನ ನಡುವಿನ ಸಂಬಂಧ ಎಂಥದ್ದು, ನನ್ನೊಳಗಡೆ ಇರತಕ್ಕಂತಹ ಆ ಪರಮಾತ್ಮ ಯಾವ ರೀತಿ ಇದ್ದಾನೆ, ಈ ಎಲ್ಲದರ ಒಂದು ಅವಲೋಕನವನ್ನ ಅವರು ಹೇಗೆ ತಮ್ಮ ಮನಸ್ಸಿನಲ್ಲಿಯೇ ವಿಶ್ಲೇಷಣೆಯನ್ನ ಮಾಡಿಕೋತಾ ಬಂದರು ಅನ್ನೋದನ್ನ ಹಲವಾರು ಮಜಲುಗಳಲ್ಲಿ ನಾವು ನೋಡಿದ್ದಾಯ್ತು. ಇವತ್ತಿನ ಸರಣಿಯಲ್ಲಿ ನಾವು ಪ್ರಭುದೇವರ ಆ ಒಂದು ಗುರುಕಾರುಣ್ಯ ಯೋಗ ಅಂತಂದ್ಬಿಟ್ಟು ಅದರಲ್ಲಿ ಯಾವ ರೀತಿ ಪ್ರಭುದೇವರ ಮತ್ತು ಅನಿಮಿಷರ ಆ ಒಂದು ಅದ್ಭುತವಾದಂತಹ ಭೇಟಿ, ಅದು ಮಾತುಕತೆ ಇಲ್ಲದಂತಹ ಭೇಟಿ, ಮೂಗರ ಸಂವಾದ ಅಂತಂದ್ಬಿಟ್ಟು ಇವತ್ತಿನ ಒಂದು ವಚನದಲ್ಲಿ ಪ್ರಭುದೇವರೇ ಅದಕ್ಕೆ ಒಂದು ಅದ್ಭುತವಾದಂತಹ ಒಂದು ಕಂಪ್ಯಾರಿಸನ್ ಅನ್ನ ಕೊಡ್ತಾರೆ, ಒಂದು ಒಂದು ದೃಷ್ಟಾಂತ ರೀತಿಯಲ್ಲಿ ಮೂಗರ ಸಂವಾದ ಅಂತ ಅಂದ್ಬಿಟ್ಟು, ಏನು ಮಾತುಕತೆ ಇಲ್ಲದಿರಾನೆ ಯಾವ ರೀತಿ ಆ ಒಂದು ಗುರು ಕರುಣೆ ಉಂಟಾಗುತ್ತೆ ಅಂತಂದ್ಬಿಟ್ಟು ನೋಡೋದಾಗತ್ತೆ. ಇಂದಿನ ಸಂಚಿಕೆಯಲ್ಲಿ ಅದನ್ನ ಮುಟ್ಟಿ ನಂತರ ಅನಿಮಿಷರ ಆ ಭೇಟಿಯಾದ ನಂತರ ಷಟ್ಸ್ಥಳ ವಚನಗಳು ಯಾವ ರೀತಿ ಅದನ್ನ ನೋಡುವ ಉದ್ದೇಶವನ್ನ ಇಟ್ಕೊಂಡಿದ್ದೇನೆ. ಹೋಪ್ಫುಲಿ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಕವರ್ ಆಲ್ ಆಫ್ ದಿಸ್. ನೋಡೋಣ. ನೆಕ್ಸ್ಟ್ ಸ್ಲೈಡ್. ಇದು ಗುರುಕಾರುಣ್ಯ ಯೋಗ, ಗುರುಕಾರುಣ್ಯ ಸ್ಥಳ. ಇದಕ್ಕೆ ಅಲ್ಲೇ ಟೈಟಲ್ ಸ್ಲೈಡ್ ಅಲ್ಲೇ ಇದ್ದರೆ ಏನಂತಂದ್ರೆ, ಇದಕ್ಕೊಂದ್ ಸ್ವಲ್ಪ ಪೂರ್ವ ಪೀಠಿಕೆಯನ್ನ ನಾನು ಕೊಡ್ಬೇಕು. ಈಗ ಸ್ಟೋರಿ ಟೈಮ್, ವಚನಗಳು ಗಾಢವಾಗಿ ಹೋಗುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ಪ್ರಿವ್ಯೂ ತರ ಒಂದಷ್ಟು ಕಥೆ ಹೇಳಿದ್ರೆ ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ನೈಸ್ ಅಂತ ಅನ್ಕೊಂಡಿದ್ದೇನೆ. ಇನ್ನು ಮುಂದೆ ಆದಷ್ಟು ಲೈಕ್ ಎಲ್ಲ ಒಂದೊಂದು ಸಂಪಾದನೆಗೂ ಹೋಗುವಂತಹ ಒಂದು ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಅಲ್ಲಲ್ಲಿ ಕತೆ ಹಾಕ್ತಾ ಇರೋಣ ಅಂತ ಅನ್ಕೊಂಡಿದ್ದೇನೆ. ನೋಡೋಣಂತೆ ಹೇಗನ್ಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಅನಿಮಿಷರ ಆ ಒಂದು ಭೇಟಿಯ ಪ್ರಸಂಗದ ಪೀಠಿಕೆಯಾಗಿ ಅನಿಮಿಷರ ಬಗ್ಗೆ ಒಂದ್ ಸ್ವಲ್ಪ ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋದು. ನಾವು ಹರಿಹರನ ಪ್ರಭುಲಿಂಗ ಲೀಲೆ, ಹರಿಹರನ ಪ್ರಭುದೇವರ ರಗಳೆ ಮತ್ತೆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನ ನೋಡಿದಾಗ ಎರಡರಲ್ಲೂ ಕೂಡ ನಾನು ಆಗಲೇ ಹೇಳಿದ ಹಾಗೆ ಅನಿಮಿಷರ ಪ್ರಸ್ತಾವ ಬರುತ್ತೆ. ಆದರೆ ಪ್ರಭುದೇವರು ಮತ್ತು ಅನಿಮಿಷ ದೇವರ ಆ ಒಂದು ಸಂಬಂಧ ಎಂಥದ್ದು ಅನ್ನೋದನ್ನ
ಎರಡು ರೀತಿನಲ್ಲಿ ಇಲ್ಲಿ ನಾವು ನೋಡ್ಬೋದು. ಶಿವಗಣ ಪ್ರಸಾದಿ ಮಹದೇವಯ್ಯನವರು ಮತ್ತೆ ಇವತ್ತು ಈಗ ನಾವು ನೋಡ್ತಾ ಇರ್ತಕ್ಕಂತಹ ಆ ಶೂನ್ಯ ಸಂಪಾದನೆಯ ರೀತಿನಲ್ಲಿ ಹರಿಹರ ಕೂಡ ತೆಗೆದುಕೊಂಡಿರುವ ರೀತಿನಲ್ಲಿ ನೋಡಿದ್ರೆ, ಈ ಒಂದು ಸ್ಥಿತಿಯಲ್ಲಿ ವಿಕಲಾವಸ್ಥೆಯಲ್ಲಿ ಅದನ್ನೇ ಮನಸ್ಸಿನಲ್ಲಿ ಈ ಎಲ್ಲದರ ಬಗ್ಗೆ ವಿಚಾರವನ್ನ ಮಾಡ್ತಾ, ಯಾವ ರೀತಿ ನಾನು ಯಾರು, ನನ್ನೊಳಗಿನ ಆ ಪರಮಾತ್ಮ ಎಂಥದ್ದು, ನನ್ನ ಅವನ ಸಂಬಂಧ ಹೇಗಿದೆ, ಇದೆಲ್ಲವನ್ನ ಅವರು ಅವಲೋಕಿಸುತ್ತಾ ಅದರ ಬಗ್ಗೆನೆ ಅದರಲ್ಲೇ ಕಳೆದು ಹೋಗಿ ಅವರು ಒಂದು ಕಣಗಿಲೆಯ ಉದ್ಯಾನವನಕ್ಕೆ, ಒಂದು ಕಣಗಿಲೆಯ ವನ ಅಂತ ಅಂದ್ಬಿಟ್ಟು, ಕಣಗಿಲೆ ಗಿಡ ಅಲ್ಲಿರೋ ಒಂದು ಗಾರ್ಡನ್ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಅವರು ಕಾಲನ್ನ ಹೀಗೆ 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 ಲೈಕ್ ಸುಮ್ನೆ ಇವನ್ ಯು ಆರ್ ಲಾಸ್ಟ್ ಇನ್ ಥಾಟ್ಸ್ ಅಲ್ಲ, ಯಾವುದೋ ಆಲೋಚನೆಯಲ್ಲಿ ಮನಮಗ್ನರಾಗಿರುವಂತಹ ಸ್ಥಿತಿನಲ್ಲಿ ನಾವೇನ್ ಮಾಡ್ತೀವಿ, ಏನೋ ಕೈ ಆಡ್ತಾ ಇರುತ್ತೆ, ಕಾಲಾಡ್ತಾ ಇರುತ್ತೆ. ಹಾಗೆ ಮಾಡ್ತಾ ಇರುವಾಗ ನೆಲದಲ್ಲಿ ಅವರು ಹಾಗೆ ಕಾಲನ್ನ ಹೀಗೆ 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 ಉಜ್ಜುತ್ತಾ ಇರುವಾಗ ಅವರ ಕಾಲಿಗೆ ಒಂದು ಕಳಶ ಅದು ತಾಗಿ, ಇದೇನಿದು ಅಂತಂದ್ಬಿಟ್ಟು ಆಶ್ಚರ್ಯದಲ್ಲಿ ಅವರು ಅದನ್ನೆಲ್ಲ ಅಲ್ಲಿ ಇರ್ತಕ್ಕಂತಹ ಮಣ್ಣನ್ನೆಲ್ಲ ತೆಗೆದು ನೋಡುವಾಗ ಅಲ್ಲಿ ಅವರಿಗೆ ಒಂದು ಸಮಾಧಿ ಅಥವಾ ಒಂದು ಮಂದಿರ, ದೇವಸ್ಥಾನ, ಸಮಾಧಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಉಲ್ಲೇಖಿಸಿರೋದಾಗಿದೆ. ಬಟ್ ಅದನ್ನೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಆ ಸಮಾಧಿಯಲ್ಲಿ ಅಥವಾ ಮಂದಿರದಲ್ಲಿ ಅವರಿಗೆ ದ್ವಾರ ಕಂಡಿತು, ವಿಶಾಲವಾದಂತಹದ್ದು. ಆ ಮಂದಿರದ ಒಳಗಡೆ ಅವರು ಹೋದಾಗ ಅಲ್ಲಿ ಅವರಿಗೆ ಅನಿಮಿಷ ಯೋಗಿಯ ದರ್ಶನವಾಯಿತು ಅಂತ ಅಂದ್ಬಿಟ್ಟು ಬರುತ್ತೆ. ಈ ಅನಿಮಿಷ ಅಂತಂದ್ರೆ ಏನು? ನೀವು ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವ ಪದ್ಧತಿ ಅಲ್ಲಿ ನೀವು ನೋಡಿರ್ತೀರಾ, ಕರಸ್ಥಳದಲ್ಲಿ ಎಡಗೈಯ ಕರಸ್ಥಳದಲ್ಲಿ ಇಷ್ಟಲಿಂಗವನ್ನ ಇರಿಸಿಕೊಂಡು ದೃಷ್ಟಿಯೋಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ದೃಷ್ಟಿಯೋಗ ಅಂತಂದ್ರೆ ಹೀಗೆ ಕಣ್ಣಿನ ನೇರದ ದೃಷ್ಟಿಯಲ್ಲಿ ಆ ಲಿಂಗವನ್ನ ಇರಿಸಿಕೊಂಡು ತದೇಕ ಚಿತ್ತದಿಂದ ಅರ್ಧ ನಿಮಿಲಿತ ನೇತ್ರ ಅಂತ ಅಂದ್ಬಿಟ್ಟು, ಅಂದರೆ ಕಣ್ಣನ್ನ ಪೂರ್ತಿಯಾಗಿ ಮುಚ್ಕೊಂಡಿರೋದಲ್ಲ, ಪೂರ್ತಿಯಾಗಿ ತೆಗೆದಿರೋದು ಅಲ್ಲ, ಅರ್ಧ ನಿಮಿಲಿತ ನೇತ್ರ, ಅರ್ಧ ದೃಷ್ಟಿಯಲ್ಲಿ ಕಣ್ಣನ್ನ ಅರ್ಧ ಮಾತ್ರ ಮುಚ್ಚಿಕೊಂಡು, ಅಂದ್ರೆ ತದೇಕ ಚಿತ್ತವಾಗಿ ಆ ದೃಷ್ಟಿಯಲ್ಲಿ ಆ ಲಿಂಗವನ್ನೇ ನೋಡ್ತಾ ಇರಬೇಕು, ರೆಪ್ಪೆಯನ್ನ ಮಿಟಿಕಿಸದೆ. ಅನಿಮಿಷ ಅಂತಂದ್ರೆ ರೆಪ್ಪೆಯನ್ನ ಮಿಟಿಕಿಸದೆ ಇರತಕ್ಕಂಥವನು ಅಂತ ಅಂದ್ಬಿಟ್ಟು. ಹೀಗೆ ಹರಿಹರ ಮತ್ತೆ ಶಿವಗಣ ಪ್ರಸಾದಿ ಮಹದೇವಯ್ಯನವರು ಪ್ರಭುದೇವರ ಮತ್ತೆ ಅನಿಮಿಷರ ಆ ಒಂದು ಭೇಟಿಯ ವೃತ್ತಾಂತವನ್ನ ಹಾಗೆ ಬರುತ್ತೆ. ಇನ್ನು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಪ್ರಭುದೇವರು ಮಾಯೆಯನ್ನ ಖಂಡಿಸಿ ಹೊರಟು ಅವರು ಮೊದಲು ಭೇಟಿಯಾಗುವುದು ಗೊಗ್ಗಯ್ಯನನ್ನ, ಮತ್ತೆ ಕಣಗಲೆಯ ವನ, ಅಲ್ಲಿ ಗೊಗ್ಗಯ್ಯನನ್ನ ಭೇಟಿ ಮಾಡಿ ಆತನಿಗೆ ನೀನೇನಪ್ಪ ಮಾಡ್ತಾ ಇದೀಯ ಅಂತಂದ್ರೆ, ನಾನು ಈ ಉದ್ಯಾನವನವನ್ನ ನಾನು ನೋಡ್ಕೋತಾ ಇದ್ದೇನೆ ಅಂತ ಅಂದ್ಬಿಟ್ಟು, ಈ ತೋಟವನ್ನ ನಾನು ನೋಡ್ಕೋತಾ ಇದ್ದೇನೆ ಅಂತ ಗೊಗ್ಗಯ್ಯ ಹೇಳಿದಾಗ, ಇದೇ ರೀತಿಯದಾದಂತಹ ಇನ್ನೊಂದು ತೋಟವನ್ನ ನಾನು ಕೂಡ ನಿನ್ನ ಹಾಗೆ ಮಾಲಿ ತರ ನಾನು ಈ ತೋಟವನ್ನ ನಾನ್ ನೋಡ್ಕೋತಾ ಇದ್ದೀನಿ. ಆ ತೋಟ ಎಂತದ್ದು ಅಂದ್ರೆ ತನುವ ತೋಟವ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು, ಅದು ನಂತರದಲ್ಲಿ ಈ ಶೂನ್ಯ ಸಂಪಾದನೆಯಲ್ಲಿ ಬರುತ್ತೆ. ಆದ್ರೆ ಚಾಮರಸನ ಪ್ರಭುಲಿಂಗ ಲೀಲೆನಲ್ಲಿ ಅಲ್ಲಿಯೇ ಅವರು ಗೊಗ್ಗಯ್ಯನಿಗೆ ಅದನ್ನ ಹೇಳಿ ಆ ಉದ್ಯಾನವನದಲ್ಲಿ ಇರತಕ್ಕಂತಹ ಈ ಒಂದು ಅನಿಮಿಷರ ಸಮಾಧಿ ಅವ್ರಿಗೆ ಇಲ್ಲಿದೆ ಅನ್ನೋದು ಗೊತ್ತಿದ್ದು ಅವರಲ್ಲಿಗೆ ಹೋಗಿ ಅಲ್ಲಿ ಆ ಸಾಕ್ಷಾತ್ ಶಿವ ಚಿತ್ಕಳೆಯೇ ಅವತಾರ ವ್ಯಕ್ತಿ, ಪ್ರಭುದೇವರ ರೂಪದಲ್ಲಿ ಅವತಾರವೆತ್ತಿದ್ದರಿಂದ ಅಲ್ಲಿಗೆ ಹೋದಾಗ ಆ ಇಷ್ಟಲಿಂಗ ಮತ್ತೆ ಅನಿಮಿಷರ, ಆ ಇಷ್ಟಲಿಂಗದಲ್ಲಿ ಇದ್ದಂತಹ ಅನಿಮಿಷರ ಆ ಪ್ರಾಣ ಕೂಡ, ಚೈತನ್ಯ ಕೂಡ ಪ್ರಭುದೇವರೇ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಅವರಲ್ಲಿ ಐಕ್ಯವಾಗಿ ಹೋಗುವಂತಹದ್ದು. ಈ ಎರಡು ವಿವರಗಳು ಬರುತ್ತೆ. ಈ ಅನಿಮಿಷರು ಯಾರು ಎಂಬ ಪ್ರಶ್ನೆ ಬಹುಶಃ ಸುಮಾರಷ್ಟು ಕಾಡಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ವೀರಶೈವ ಪುರಾಣಗಳಲ್ಲಿ ಮತ್ತೆ ಭುವನಕೋಶ ಎಂಬತಕ್ಕಂತಹ ಒಂದು ಕೃತಿ ಮತ್ತೆ ಹಲವಾರು ಕೃತಿಗಳು ಕೂಡ ಅದನ್ನೆಲ್ಲ ಸಂಕಲಿಸಿ ಮಾಡಿರುವಂತಹ ಒಂದು ಕಾರ್ಯ ಏನಿದೆ, ಅದರಲ್ಲೂ ಕೂಡ
ಶಿವಶರಣರ ಜೀವನ ಚರಿತ್ರೆಗಳು ಮತ್ತೆ ಆ ಸಮಯದಲ್ಲಿ 12ನೇ ಶತಮಾನದಲ್ಲಿ ಇದ್ದಂತಹ ಲಕ್ಷದ ಮೇಲೆ 96,000 ಶಿವಗಣರು ಅಂತ ಅಂದ್ಬಿಟ್ಟು ಅದೇನ್ ಅದ್ರ ಉಲ್ಲೇಖ ಅಂತೂ ಸುಮಾರಷ್ಟು ಕಡೆ ಬರ್ತಾನೆ ಇರುತ್ತೆ. ನಿಜವೋ ಸುಳ್ಳೋ ಗೊತ್ತಿಲ್ಲ. ಒಟ್ನಲ್ಲಿ ದಾಖಲಿಸಿರುವಂತಹ ಶಿವಶರಣರ ಜೀವನ ಚರಿತ್ರೆಗಳನ್ನೆಲ್ಲ ಅದನ್ನ ಸಂಕಲಿಸಬೇಕು ಅಂತ ಮಾಡಿರ್ತಕ್ಕಂತಹ ಕಾರ್ಯದಲ್ಲಿ ವೀರಶೈವ ಪುರಾಣದಲ್ಲಿ ಅನಿಮಿಷರ ಪ್ರಸ್ತಾವ ಆಮೇಲೆ ಒಂದ್ ಸ್ವಲ್ಪ ಹೆಚ್ಚಾಗಿ ಅದರ ಬಗ್ಗೆ ವಿವರಣೆಗಳನ್ನ ನೋಡ್ಬೇಕು ಅನ್ನೋ ಒಂದು ಪ್ರಯತ್ನ ಆಗಿತ್ತು ಅನ್ನೋದಂತೂ ಗೊತ್ತಾಗುತ್ತೆ. ಸೊ ಹೂ ವಾಸ್ ದಿಸ್ ಅನಿಮಿಷ, ಅದರ ಹಿಂದಿನ ಸ್ಥಿತಿ ಏನು, ಅಥವಾ ಹೌ ಡಿಡ್ ಹಿ ಕಮ್ ಅಬೌಟ್, ಈ ಎಲ್ಲ ವಿವರಗಳಿಗೆ ಒಂದು ಕಥೆಯನ್ನ ಹೇಳಿದೆ. ಆ ಕಥೆಯ ಸತ್ಯಾಸತ್ಯತೆಗಳ ಬಗ್ಗೆ ನನಗೂ ಕೂಡ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. To what extent is this believable? To what extent does it fit into the timeline? I'm still kind of mulling it over. I don't have a clear cut answer about it, but ಇರುವ ವಿಷಯವನ್ನ ನಾನು ಹೇಳ್ತೇನೆ. ಇದಕ್ಕೆಲ್ಲ ಒಂದು ಪೂರ್ವಭಿತ್ತಿಯಾಗಿ ಸುಮ್ಮನೆ ಇಟ್ಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ಅಂತ ಅಂದ್ಬಿಟ್ಟು ನಂತರ ಎನಿ ವಿಚ್ ವೇಸ್ ನಾವು ವಚನಗಳಿಗೆಲ್ಲ ಬರೋದಿದ್ದೇ ಇದೆ. ಸೊ ಪಟ್ಟದಕಲ್ಲು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಬಹಳ ಚಿರಪರಿಚಿತವಾದಂತಹ ಜಾಗ. ಪಟ್ಟದ ಕಲ್ಲಿನಲ್ಲಿ ಇದ್ದಂತಹ ರಾಜನ ಮಗ ಒಬ್ಬ ವಸುಧೀಶ ಅಂತಂದ್ಬಿಟ್ಟು. ಈ ವಸುಧೀಶ ಬಹಳ ಉತ್ಕಟವಾದಂತಹ ಶಿವಭಕ್ತ, ಶಿವನ ಮೇಲೆ ಅಪರಿಮಿತವಾದಂತಹ ಭಕ್ತಿ. ಈ ವಸುಧೀಶನಿಗೆ ಏನು ಅಂತಂದ್ರೆ ಒಂದು ನಿಯಮ ಇತ್ತು. ಆ ರಾಜಕುಮಾರನಾಗಿದ್ರು ಕೂಡ ಅವನ ಪಾಲಿಸ್ತಾ ಇದ್ದಂತಹ ನಿಯಮ ಏನು ಅಂತಂದ್ರೆ, ಶಿವಪೂಜೆಯನ್ನ ಮಾಡದಿರ 3 ಜಾವದಲ್ಲಿ ಶಿವಪೂಜೆಯನ್ನ ಮಾಡದಿರ ನಾನು ಊಟವನ್ನ ಮಾಡುವುದಿಲ್ಲ ಎಂಬ ಒಂದು ನಿಯಮವನ್ನ ಆತ ಇಟ್ಕೊಂಡಿದ್ದ. ಹೀಗಿರುವಾಗ ಅವನು ರಾಜ್ಯಭಾರವನ್ನ ಸ್ವೀಕಾರ ಮಾಡಿ ತನ್ನ ರಾಜ್ಯವನ್ನ ಆಳ್ತಾ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಡಿಗೆ ಬೇಟೆಗೆ ಹೋಗಿದ್ದಂತಹ ಒಂದು ಸಮಯ. ಆಗ ಅವನು ಕಾಡಿನಲ್ಲಿ ದಾರಿಯನ್ನ ಕಳೆದುಕೊಂಡು ಅಲಿತಾ ಇರುವಾಗ, ಆಗಲೇ ಮಧ್ಯಾಹ್ನ ಕಳೆದು ಅವನು ಅಷ್ಟಾಗಿ ಕೂಡ ಮಧ್ಯಾಹ್ನವಾದರೂ ಕೂಡ ಶಿವಪೂಜೆ ಮಾಡ್ಲಿಕ್ಕೆ ಎಲ್ಲೂ ನನಗೆ ಶಿವಲಿಂಗ ಕಾಣಿಸ್ತಿಲ್ವೇ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಏನು ಅರ್ಥ ಇದ್ದದ್ದು, ಹಾಗೆ ನೋಡಿದ್ರೆ ಈ ಕಥೆಯ ರೀತಿಯನ್ನ ನೋಡಿದ್ರೆ ಅವನು ದೇವಸ್ಥಾನದಲ್ಲಿ ಅಥವಾ ತನ್ನ ದೇವರ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸ್ತಾ ಇದ್ದಂತಹ ಒಂದು ಶಿವಲಿಂಗವನ್ನ, ಆ ಶಿವಲಿಂಗವನ್ನ ಪೂಜೆ ಮಾಡದಿರ ಅವನು ಊಟವನ್ನೇ ಮಾಡ್ತಾ ಇದ್ದಿದ್ದಿಲ್ಲ. ಯಾವುದೇ ಒಂದು ಫಲಾಹಾರ ಆಗ್ಲಿ, ಉಪಾಹಾರ ಆಗ್ಲಿ, ಊಟವಾಗ್ಲಿ ಯಾವುದೂ ಕೂಡ ಮಾಡ್ತಾ ಇದ್ದಿದ್ದಿಲ್ಲ. ಸೊ ಶಿವಲಿಂಗ ಎಲ್ಲೂ ಕಾಣಿಸ್ತಿಲ್ವೇ, ನಾನು ಅದನ್ನ ನೋಡ್ದಿರ ನಾನು ಊಟವನ್ನ ಮಾಡುವುದಿಲ್ಲ ಅಂತಂದ್ಬಿಟ್ಟು ಕಾಡಿನಲ್ಲಿ ಹಾಗೆ ಅಲಿತಾ 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 ತುಂಬಾ ಬಸವಳಿದು ಹೋಗಿರುವಂತಹ ಆ ಸ್ಥಿತಿನಲ್ಲಿ ಇವನ ಸ್ಥಿತಿಯನ್ನ ನೋಡಿದ ನಂದಿಕೇಶ್ವರ ಸ್ವಾಮಿ, ಶಿವನ ವಾಹನ ನಂದಿ, ಬಸವಣ್ಣ, ಆ ಬಸವ ನಂದಿ ಈತನ ಉತ್ಕಟವಾದಂತಹ ಆ ಶಿವಭಕ್ತಿಯನ್ನ, ಪ್ರೇಮವನ್ನ ಕಂಡು ಇವನಿಗೆ ಪಾಪ ಹೀಗೆ ಹೊಟ್ಟೆ ಹಸ್ಕೊಂಡಿದಾನಲ್ಲ, ಇದನ್ನ ಹೇಗಾದ್ರೂ ಇವನಿಗೆ ಈ ಹಸಿವೆಯನ್ನ ನೀಗಿಸಬೇಕು ಅಂತಂದ್ಬಿಟ್ಟು ನಂದಿ ಭೂಮಿಗೆ ಬಂದು ಇವನಿಗೆ ತನ್ನಲ್ಲಿ ಇದ್ದಂತಹ ಪ್ರಾಣಲಿಂಗವನ್ನ ಕೊಟ್ಟ ಅಂತ ಅಂದ್ಬಿಟ್ಟು. ಅನಿಮಿಷರಿಗೆ ಅಂದ್ರೆ ವಸುಧೀಶನಿಗೆ, ಅಲ್ಲಿ ತನಕ ಅನಿಮಿಷ ಅಂತಲ್ಲ, ಅನಿಮಿಷ ಅಂತಂದ್ರೆ ಯಾಕೆ ಆ ಹೆಸರು ಬಂತು ಅನ್ನೋದನ್ನ ನಾ ಆಗ್ಲೇ ಹೇಳಿದೆ. ಕಣ್ಣನ್ನ ಮಿಟುಕಿಸದೆ ಲಿಂಗವನ್ನ ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಂತದ್ದು ಅಂತ ಬಿಟ್ಟು. ಸೊ ಹೀಗೆ ವಸುಧೀಶನಿಗೆ ನಂದಿಕೇಶ್ವರ ಸ್ವಾಮಿ ಬಂದು ತನ್ನಲ್ಲಿ ಇದ್ದಂತಹ ಆ ಲಿಂಗವನ್ನ ಕೊಟ್ಟು ಇದನ್ನ ಪೂಜೆ ಮಾಡು, ಈಗ ಇದನ್ನ ಪೂಜೆ ಮಾಡಿದ್ದರಿಂದಾಗಿ ನೀನಿನ್ನ ಮತ್ತೆ ಹೀಗೆ ಉಪವಾಸ ಅಲಿತಾ ಇರುವಂತಹ ಅವಶ್ಯಕತೆ ಇರೋದಿಲ್ಲ, ನೀ ಇದನ್ನ ಪೂಜೆ ಮಾಡಿಕೊಂಡು ನೀನು ನಿನ್ನ ಆಹಾರವನ್ನ ಸ್ವೀಕರಿಸಪ್ಪ ಅಂತಂದ್ಬಿಟ್ಟು ಆಗ ಅವನಿಗೆ ಇಷ್ಟಲಿಂಗ ಪೂಜೆಯ ವಿಧಿವಿಧಾನಗಳನ್ನ ತಿಳಿಸಿಕೊಟ್ಟು ನಂದಿಕೇಶ್ವರ ಹೋದ ಅಂತ ಅಂದ್ಬಿಟ್ಟು.
ಹಾಗೆ ನಂದಿಕೇಶ್ವರ ಸ್ವಾಮಿಯಿಂದ ಈ ರೀತಿ ಇಷ್ಟಲಿಂಗ ಪೂಜೆಯ ಆ ವಿಧಾನವನ್ನ ಕಲಿತು ಅದರಲ್ಲಿಯೇ ತನ್ನದೇ ಹೀಗೆ ಸಂಪೂರ್ಣವಾಗಿ ತನ್ನ ಇಷ್ಟ ದೈವವನ್ನ ಇಷ್ಟು ಹತ್ತಿರದಲ್ಲಿ ಇಷ್ಟು ನಿಕಟವಾಗಿ ನಾನು ಅನುಭವಿಸ್ತಿದ್ದೇನಲ್ಲ ಎಂಬತಕ್ಕಂತಹ ಆ ಒಂದು ಪರಮ ಹರ್ಷದ ಸ್ಥಿತಿನಲ್ಲಿ ಅವನಿಗೆ ಈ ರಾಜ್ಯಭಾರವಾಗಲಿ ಇದು ಯಾವುದೂ ಬೇಡವಾಗಿ ಅಲ್ಲಿಯೇ ವೈರಾಗ್ಯ ಮೂಡಿ ನಂತರದಲ್ಲಿ ಅಲ್ಲಿ ಅವನನ್ನ ಹುಡುಕೊಂಡು ಬಂದಂತಹ ಪರಿವಾರದವರೆಲ್ಲರಿಗೂ ಕೂಡ ನನಗೆ ಈಗ ನನ್ನ ಶಿವನ ಜೊತೆ ಇರಬೇಕಾಗಿದೆ, ಈ ರೀತಿ ನನಗೆ ದೀಕ್ಷೆ ಸಿಕ್ಕಿ ನಾನು ಈ ಅಪರಿಮಿತವಾದಂತಹ ಆನಂದದಲ್ಲಿ ನಾನು ಕಳೆದು ಹೋಗಿದ್ದೇನೆ, ನನಗಿನ್ನ ಯಾವ ರಾಜ್ಯಭಾರ ಬೇಡ, ಈ ಸಂಸಾರದ ಯಾವ ಕೋಟಲೆಗಳು ಬೇಡ, ಈ ರಾಜ್ಯಭಾರವನ್ನೆಲ್ಲ ನೀವು ವಹಿಸ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗಿ ಅಂತ ಅಂದ್ಬಿಟ್ಟು ಕಳಿಸಿ ಅಲ್ಲಿಯೇ ಇದ್ದಂತಹ ಒಂದು ಗುಹೆಯಲ್ಲಿ ಹೋಗಿ ಅವನು ತದೇಕ ದೃಷ್ಟಿಯಿಂದ ಶಿವನಲ್ಲಿ ಲೀನವಾಗಿ ಹೋದ. ಆ ಶಿವಪೂಜೆಯಲ್ಲಿಯೇ ಆ ಇಷ್ಟಲಿಂಗ ಪೂಜೆಯಲ್ಲಿಯೇ ಸಾಧನೆಯಲ್ಲಿಯೇ ರತನಾಗಿ ಹೋದ ಎಂಬತಕ್ಕಂತಹ ಕಥೆ ಬರುತ್ತೆ. ಈ ಕಥೆಯ ಅನಾವರಣ ನಿಮಗೆ ಈ ಕಥೆಯ ಒಂದು ಈ ರೀತಿ ಜಾಡು ಇದೆಯಲ್ಲ, ಅದು ನಿಮಗೆ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಈ ಶೂನ್ಯ ಸಂಪಾದನೆಯಲ್ಲೂ ಕೂಡ ಅದೇ ಬರುವಂತಹದ್ದು. ಹೀಗೆ ತನ್ನ ಇಷ್ಟಲಿಂಗವನ್ನ ಅಥವಾ ತನ್ನಲ್ಲಿ ಇದ್ದಂತಹ ಆತ್ಮಲಿಂಗವನ್ನೋ ಪ್ರಾಣಲಿಂಗವನ್ನೋ ಅನಿಮಿಷನಿಗೆ ಕೊಟ್ಟು ಹೋದಂತಹ ನಂದಿಕೇಶ್ವರ ಕೈಲಾಸಕ್ಕೆ ವಾಪಸ್ ಹೋಗಿ ಆದ ಮೇಲೆ ಶಿವ ನಾನು ನಿನಗೆ ಕೊಟ್ಟಂತಹ ಲಿಂಗ ಎಲ್ಲಿ ಅಂತ ಕೇಳ್ತಾನೆ. ಆಗ ಈ ರೀತಿ ನಾನು ಅನಿಮಿಷನಿಗೆ ಕೊಟ್ಟಿದ್ದೇನೆ, ಪಾಪ ಅವನು ಬಸವಳಿದು ಹೊಟ್ಟೆ ಹಸ್ಕೊಂಡು ನಿನ್ ಪೂಜೆ ಮಾಡಿದಿರಾ ಅದು ತಿನ್ನುವುದಿಲ್ಲ ಅಂತ ಅಂದ್ಬಿಟ್ಟು ಅವನು ಮಾಡ್ತಾ ಇದ್ದ ಅಲಿತಾ ಇದ್ದ, ಹಾಗಾಗಿ ಅವನಿಗೆ ಕೊಟ್ಟು ಬಂದಿದ್ದೇನೆ ಅಂದಾಗ ಶಿವ ಹೇಳ್ತಾನೆ, ನಾನು ನಿನಗೆ ಕೊಟ್ಟ ಲಿಂಗವನ್ನ ನೀನು ಭೂಮಿಯಲ್ಲಿ ಇಟ್ಬಿಟ್ಟು ಬಂದಿಯಲ್ಲ, ಆ ಲಿಂಗವನ್ನ ನೀನು ಮತ್ತೆ ಪಡೆದ ನಂತರ ನೀನು ಮತ್ತೆ ಬಾ ಇಲ್ಲಿಗೆ, ಅಲ್ಲಿ ತನಕ ನೀನು ಭೂಮಿಗೆ ಹೋಗಿ ಅಲ್ಲಿ ಶಿವತತ್ವ ಸಾಧನೆಯ ಪ್ರಸರಣವನ್ನ ನೀನು ಮಾಡ್ತಾ ಇರು ಅಂತ ಅಂದ್ಬಿಟ್ಟು ಹಾಗೆ ನಂದಿಕೇಶ್ವರನ ಅವತರಣ ಮಾದಲಾಂಬಿಕೆಯ ಗರ್ಭದಿಂದ ಬಸವಣ್ಣನವರು ಹುಟ್ಟಿದರು ಎಂಬತಕ್ಕಂತಹ ರೀತಿಯಲ್ಲಿ ಈ ಕಥೆಯನ್ನ ತೆಗೆದುಕೊಂಡು ಹೋಗಿದೆ. ಸೊ ಇಲ್ಲಿ ಯು ನೌ ಅಂಡರ್ಸ್ಟ್ಯಾಂಡ್ ಈ ಅನಿಮಿಷ ಯೋಗಿಯ ಹಿಂದಿನ ಕಥೆಯನ್ನ ಯಾವ ರೀತಿ ವೀರಶೈವ ಪುರಾಣಗಳಲ್ಲಿ ಅಳವಡಿಸಿಕೊಂಡ್ರು ಅಂತ ಅಂದ್ಬಿಟ್ಟು. ವಸುಧೀಶನಿಗೆ ನಂದಿಕೇಶ್ವರನಿಂದ ಕೃಪೆಯಾಗಿ ಬಂದಂತಹ ಲಿಂಗ, ಆ ಲಿಂಗವನ್ನ ಅವರು ಪೂಜಿಸ್ತಾ ಇದ್ದಂತು. ಆಗ ಅಲ್ಲಿಗೆ ಈ ರೀತಿ ಅಲ್ಲಮರ ಆಗಮನ, ಅವರು ಲಿಂಗವನ್ನ ತೆಗೆದುಕೊಂಡಿದ್ದರಿಂದ ಆಗ ಅಲ್ಲಮರಿಗೆ ಲಿಂಗ ದೀಕ್ಷೆಯಾಯಿತು ಎಂಬಂತಹ ರೀತಿನಲ್ಲಿ ಈ ಕತೆ ಬೆಳೆಸ್ಕೊಂಡು ಬಂದಿತ್ತು. ಇದಕ್ಕೆ ಆಧುನಿಕ ವಿವರಗಳಲ್ಲಿ, ಯಾಕೆಂದ್ರೆ ಅದಕ್ಕೆ ಈ ಶೂನ್ಯ ಸಂಪಾದನೆಯಲ್ಲೂ ಕೂಡ ಮುಂದಿನ ಸಂಪಾದನೆಗಳಲ್ಲಿ ನೀವು ನೋಡ್ತೀರಾ, ಚನ್ನಬಸವಣ್ಣನವರು ಕೂಡ ಹೇಳ್ತಾರೆ, ಬಸವಣ್ಣನ ಲಿಂಗವನ್ನ ಅನಿಮಿಷ ತಗೊಂಡು ಅನಿಮಿಷನಿಂದ ನೀವು ತಗೊಂಡು ಆ ರೀತಿ ನೋಡಿದ್ರೆ ಬಸವಣ್ಣ ನಿಮಗೆ ಗುರುವಾಗಿ ಹೋದ್ರಲ್ಲ ಅಂತ ಅಂದ್ಬಿಟ್ಟು. ನಿಮ್ಮ ಗುರುವಿನ ಗುರು ಅಲ್ಲಮರಿಗೆ ಲಿಂಗ ದೀಕ್ಷೆಯಾದದ್ದು, ದೀಕ್ಷೆ ಇನ್ ಕೋಟ್ಸ್, ಯಾಕೆಂದ್ರೆ ಆ ದೀಕ್ಷೆಯ ಆ ಪ್ರಸಂಗವೇ ಅದ್ಭುತವಾಗಿದೆ. ಆ ತರ ಮೂಗರ ಸಂವಾದದಂತೆ ಯಾವ ಮಂತ್ರ ಹೇಳಿಲ್ಲ, ಏನು ಮಾಡ್ಲಿಲ್ಲ, ಆ ರೀತಿ ಆದಂತ ಲಿಂಗ ದೀಕ್ಷೆ. ಆದರೆ ಅಲ್ಲಮರ ಏನು, ನನಗೆ ಅನಿಮಿಷರಿಂದ ಲಿಂಗ ದೀಕ್ಷೆಯಾಯಿತು ಅನ್ನುವ ರೀತಿನಲ್ಲಿ ಹೇಳೋ ಹಾಗಿತ್ತು ಅಂದ್ರೆ, ಅಲ್ಲಮರಿಗೆ ನಂದಿಕೇಶ್ವರನಿಂದ ಲಿಂಗ ದೀಕ್ಷೆಯಾದದ್ದರಿಂದ ಆ ನಂದಿಕೇಶ್ವರನ ಅವತಾರವೇ ಬಸವಣ್ಣ ಆದ್ದರಿಂದ ಬಸವಣ್ಣ ನಿಮಗ್ ಗುರುವಾಗಿ ಹೋದ್ರಲ್ಲ ಅಂತ ಅಂದ್ಬಿಟ್ಟು ಆ ಮಾತುಗಳನ್ನ ಹೇಳುವಂತಹ ವಚನಗಳು ಇದರಲ್ಲಿ ಬರುತ್ತೆ. ಅದರ ಒಂದು ತಾತ್ವಿಕ ರೀತಿಯಾದಂತಹ ನೋಟ ಏನು ಅನ್ನೋದನ್ನ ಬದಿಗಿಟ್ಟು ವಿಲ್ ಕೀಪ್ ದಟ್ ಅಸೈಡ್. ಬಟ್ ದಟ್ ಇಂಟರ್ಪ್ರಿಟೇಷನ್ ಲೆಡ್ ಟು ಅನದರ್ ಸ್ಕೂಲ್ ಆಫ್ ಥಾಟ್. ಏನು ಅಂತಂದ್ರೆ, ನಂದಿಕೇಶ್ವರ ಅವತರಣವಾಗಿ ನಂದಿಕೇಶ್ವರ ಭೂಮಿಗೆ ಬಂದು ವಸುಧೀಶನಿಗೆ ಈ ರೀತಿ ಲಿಂಗ ದೀಕ್ಷೆಯನ್ನ ಕೊಟ್ಟದ್ದಲ್ಲ, ವಸುಧೀಶ ಪಟ್ಟದ ಕಲ್ಲಿನಲ್ಲಿ ರಾಜ್ಯವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಬಸವಣ್ಣನವರನ್ನ ಭೇಟಿಯಾಗಿದ್ದ.
ಬಾಗೇವಾಡಿಯಲ್ಲಿ ಇದ್ದಂತ ಆ ಬಸವಣ್ಣನವರನ್ನ ಭೇಟಿಯಾಗಿ ಅವರಿಂದ ಅವನು ಲಿಂಗದೀಕ್ಷೆಯನ್ನ ಪಡೆದು ಆ ನಂತರದಲ್ಲಿ ವೈರಾಗ್ಯವನ್ನ ಹೊಂದಿ ಅವರು ಹೋಗಿ ಆ ಗುಹೆಯಲ್ಲಿ ಅವನು ಆ ಸಮಾಧಿಸ್ಥನಾಗಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಪ್ರಭುದೇವರು ಬಂದು ಆ ಲಿಂಗವನ್ನ ಸ್ವೀಕರಿಸಿದ್ದು ಅನ್ನುವ ರೀತಿನಲ್ಲಿ ಒಂದು ಯೋಚನಾ ಲಹರಿ. ದಟ್ ಇಸ್ ಅನದರ್ ಇಂಟರ್ಪ್ರಿಟೇಷನ್ ದಟ್ ಹ್ಯಾಸ್ ಬೀನ್ ಪ್ರೊವೈಡೆಡ್. ಮೈ ಡೈಲಮಾ ಒಂದ್ರ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡ್ತಾ ಇರುವಂತಹದ್ದು ಒಂದಾಯ್ತು ಅಂತಂದ್ರೆ, ಇನ್ನೊಂದು ಅದಕ್ಕೆ ವಾಸ್ತವಿಕ ರೀತಿನಲ್ಲಿ ಒಂದು ಇಂಟರ್ಪ್ರಿಟೇಷನ್ ಅನ್ನ ಕೊಟ್ಟಿದ್ದಿದೆಯಲ್ಲ. ಬಸವಣ್ಣನವರು ಇದ್ದಂತಹದ್ದು ಒಂದು 62-63 ವರ್ಷಗಳಷ್ಟು. ಆ ಸಮಯದಲ್ಲಿ ದ ಡೈಲಮಾ ಇಸ್ ಅಲ್ಲಮರ ವಯಸ್ಸು ಎಷ್ಟು, ಅವರು ಎಷ್ಟು ವರ್ಷಗಳ ಕಾಲ ಬದುಕಿದ್ದರು, ಅವರು ಹುಟ್ಟಿದ್ದಲ್ಲಿ, ಅವರು ಕಾಲವಾದದಲ್ಲಿ ಅಥವಾ ಲಿಂಗೈಕ್ಯರಾದದಲ್ಲಿ ಯಾವ ವಿವರಗಳು ಕೂಡ ಇಲ್ಲ. ಒಂದನ್ನ ಬಹಳಷ್ಟರ ಮಟ್ಟಿಗೆ ಒಪ್ಪಬಹುದಾದಂತಹ ವಿಷಯ ಏನು ಅಂತಂದ್ರೆ, ಅಲ್ಲಮರು ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದಿರಬಹುದು ಅನ್ನುವುದು ನನ್ನ ಒಂದು ಸಂದೇಹ. ಆ ಕಾಲಮಾನದಲ್ಲಿ ನೋಡಿದ್ರೆ ಬಸವಣ್ಣನವರು ವಸುಧೀಶನಿಗೆ ಲಿಂಗದೀಕ್ಷೆಯನ್ನ ಕೊಟ್ಟು ನಂತರ ಅವರು ಹೋಗಿ ಸಮಾಧಿಸ್ಥರಾಗಿ ಅಲ್ಲಿಗೆ ಅಲ್ಲಮರು ಬಂದು ಆ ಸಮಾಧಿ ಸ್ಥಾನವನ್ನ ನೋಡಿ ಅಲ್ಲಿಗೆ ಹೋಗಿ ಅಲ್ಲಿಂದ ಲಿಂಗದೀಕ್ಷೆಯನ್ನ ತೆಗೆದುಕೊಳ್ಳುವ ಈ ಒಂದು ಟೈಮ್ ಲೈನ್ ಇದೆಯಲ್ಲ, ಐ ಆಮ್ ನಾಟ್ ಏಬಲ್ ಟು ಕೈಂಡ್ ಆಫ್ ಅಸಿಮಿಲೇಟ್ ದಟ್. ಈ ಟೈಮ್ ಲೈನು ಮತ್ತೆ ಅಲ್ಲಮರ ಒಂದು ವಯಸ್ಸಿನ ಟೈಮ್ ಲೈನ್, ಇಟ್ ಕೈಂಡ್ ಆಫ್ ಕ್ಲಾಶಸ್ ಫಾರ್ ಮೀ. ಸೊ ದಟ್ ಇಸ್ ವೈ I don't have clear view about which of these two make sense. ಒಂದೇನು ಅಂತಂದ್ರೆ, ಪೌರಾಣಿಕ ಹಿನ್ನೆಲೆಯಲ್ಲಿ ಆ ರೀತಿ ಬಂದಿರೋದು, ಅದನ್ನ ಈ ಶೂನ್ಯ ಸಂಪಾದನೆಯಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದಷ್ಟು ವಿವರಗಳನ್ನ ನಾನು ಕೊಟ್ಟಿದ್ದೇನೆ. ಅದಕ್ಕೆ ಯಾವ ರೀತಿ ಆಧುನಿಕವಾದಂತಹ ನಿಟ್ಟಿನಲ್ಲಿ ಯಾವ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ, ವಸುಧೀಶನಿಗೆ ಬಸವಣ್ಣನವರಿಂದ ಲಿಂಗದೀಕ್ಷೆಯಾಗಿತ್ತೋ ಅಥವಾ ವಸುಧೀಶನಿಗೆ ಆಗಲೇ, ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾ ಇರೋ ಹಾಗೆ ಈ ಲಿಂಗದೀಕ್ಷೆಯನ್ನ, ಇಷ್ಟಲಿಂಗ ಧಾರಣೆಯನ್ನ ಅದು ಮುಂಚಿಂದಲೂ ಇದ್ದಂತಹ ಒಂದು ಪದ್ಧತಿ. ಅದನ್ನ ಹೆಚ್ಚು ಹೆಚ್ಚು ಜನಮಾನ್ಯತೆಗೆ ತಂದಂತಹ ಒಂದು ಕ್ರೆಡಿಟ್ ಇದೆಯಲ್ಲ, ಆ ಶ್ರೇಯ ಬಸವಣ್ಣನವರಿಗೆ ಸಲ್ಲತ್ತೆ. ಆದರೆ ಬಸವಣ್ಣನವರೇ ಲಿಂಗದೀಕ್ಷೆಯನ್ನ ಅಥವಾ ಲಿಂಗಾಯತ ಆ ಒಂದು ಪಂಗಡ ಅಥವಾ ಪಂಥ ಅಥವಾ ಏನಿದೆ, ಈ ಪದ್ಧತಿಯನ್ನ ಹುಟ್ಟು ಹಾಕಿದ್ದು ಅನ್ನುವುದು ನಿಜವಲ್ಲ. ಹೀಗಾಗಿ ವಸುಧೀಶನಿಗೆ ಆಗಲೇ ಲಿಂಗದೀಕ್ಷೆಯಾಗಿ ಅವನು ವೈರಾಗ್ಯವನ್ನ ತೆಗೆದುಕೊಂಡು ಸಮಾಧಿಸ್ಥನಾಗಿ ಆ ನಂತರ ಅಲ್ಲಿಗೆ ಅಲ್ಲಮರು ಬಂದು ಅವರನ್ನ ಭೇಟಿಯಾಗುವಂತಹ ಒಂದು ಪ್ರಸಂಗ, ಇದು ಒಂದ್ ಸ್ವಲ್ಪ ಇಟ್ಸ್ ಮೇಕ್ಸ್ ಇಟ್ ಮೋರ್ ಆಕ್ಸೆಸಿಬಲ್ ಅಂತ ನನ್ನ ಮನಸ್ಸಿನ ವಿಚಾರ ಅಷ್ಟೇನೆ. ಒಟ್ಟಿನಲ್ಲಿ ಈ ರೀತಿ ಅನಿಮಿಷರ ಪೂರ್ವ ವೃತ್ತಾಂತವನ್ನ ವೀರಶೈವ ಪುರಾಣದಲ್ಲಿ ನಂದಿಕೇಶ್ವರನಿಂದ ಅವನು ಲಿಂಗದೀಕ್ಷೆಯನ್ನ ಪಡೆದು ನಂತರ ವೈರಾಗ್ಯವನ್ನ ಹೊಂದಿ ಸಮಾಧಿಸ್ಥಾನ ಆಗಿದ್ದ ಎಂಬಲ್ಲಿಗೆ ಬಂದಿದೆ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನಾವು ಮತ್ತೆ ಇವತ್ತಿನ ಸರಣಿಯಲ್ಲಿ ನಾವು ಶೂನ್ಯ ಸಂಪಾದನೆಯನ್ನ ಮತ್ತೆ ನೋಡೋದು ಆಗತ್ತೆ. ಈಗ ನಾನು ಅದು ಯಾವ ರೀತಿ ಬರುತ್ತೆ ಇಲ್ಲಿಗೆ ಅನ್ನೋದನ್ನ ಈ ಶೂನ್ಯ ಸಂಪಾದನೆ ನಲ್ಲಿ ಹೇಳುವ ರೀತಿನಲ್ಲಿ ನಾನು ಹೇಳ್ತೇನೆ. ಓಕೆ, ಸೊ 31ನೆಯ ಅಂಕ ಶೂನ್ಯ ಸಂಪಾದನೆಯಲ್ಲಿ, ಇಂತು ಮಾಯಾ ವಿಲಾಸಮಂ ನಿವೃತ್ತಿಯ ಮಾಡಿದ ಪ್ರಭುದೇವರು ನಿರ್ಮಾಯಿಕನಾಗಿ ಸಕಲ ಪ್ರಪಂಚ ವ್ಯಾಪ್ತಿಗಳೆಲ್ಲವನ್ನು ಮರೆದು ಶಿವಜ್ಞಾನ ಪ್ರಕಾಶದೊಳು ಅಂತರಂಗ ಶುದ್ಧಾತ್ಮನಾಗಿ ಶಿವಚಿಂತಾ ಸಮಾರೂಢಿಯೊಳು ಕರಣಾದಿ ಗುಣಗಳು ಸಮಾಧಾನವನೈದಿ ಏಕಾಗ್ರ ಚಿತ್ತದೊಳು ಶಿವಭಾವವೆಡೆಗೊಂಡು ಸದ್ಭಾವ ವಿವೇಕದೋಳ್ ಮನಂ ಮುಳುಗಿ ನವಮಾಸಂ ತೀವಿದ ಗರ್ಭಿಣಿಯಂತೂ ಶಿವತತ್ವ ವಿದ್ಯೆಯೊಳಗೊಳಗೆ
ಸಂಪೂರ್ಣವಾಗಿ ಎಡೆಗೊಂಡು ಗುರು ಹಸ್ತ ಬಂದು ಸೋಂಕದ ಮುನ್ನವೇ ಶಿಖಿ ಕರ್ಪೂರದಂತಾಪ್ಪುದೆಂಬ ಭಾವ ಇದರಿಂಗೆ ಸೂಚಿಸುತ್ತ ಮಿರೆ. ಇದನ್ನ ಸ್ವಲ್ಪ ನೋಡೋಣಂತೆ. ಹೀಗೆ ಹಿಂದಿನ ಕಂತಿನಲ್ಲಿ, ಹಿಂದಿನ ಸರಣಿಯಲ್ಲಿ ನಾವು ಮಾಯಾವಿಲಾಸ ನಿವೃತ್ತಿ ಸ್ಥಳವನ್ನ ನೋಡಿ, ಹೀಗೆ ಮಾಯಾವಿಲಾಸವನ್ನ ನಿವೃತ್ತಿ ಮಾಡಿದಂತಹ ಈ ಪ್ರಭುದೇವರು ನವಮಾಸಂ ತೀವಿದ ಗರ್ಭಿಣಿಯಂತೂ ಶಿವತತ್ವ ವಿದ್ಯೆಯೊಳಗೊಳಗೆ ಸಂಪೂರ್ಣವಾಗಿ ಎಡೆಗೊಂಡು, ಅಂದರೆ ನವಮಾಸ ತುಂಬಿದ ಗರ್ಭಿಣಿಯ ರೀತಿ ಅವರೊಳಗಡೆ ಆ ಶಿವತತ್ವ ಸಂಪೂರ್ಣವಾಗಿ ಅದು ಆವರಿಸಿಕೊಂಡಿದೆ, ಬೆಳೆದಿದೆ. ಇನ್ನೇನು ಅದು ಗರ್ಭದಿಂದ ಆಚೆ ಬಂದು ಶಿಶುವಾಗಿ ಅದು ಹೊರಗೆ ಬರಬೇಕು. ಅದಕ್ಕೆ ಎಡೆ ಮಾಡಿ ಕೊಡುವ ರೀತಿಯಲ್ಲಿ ಈಗ ಗುರುವಿನ ಒಂದು ಭೇಟಿಯಾಗಬೇಕು. ಆದರೆ ಗುರುವಿನ ಭೇಟಿಗೂ ಮುಂಚೆಯೇ ಶಿಖಿ ಕರ್ಪೂರದಂತಾದಪ್ಪುದೆಂಬ ಭಾವ, ಅಂದರೆ ಆಗಲೇ ಕರ್ಪೂರಕ್ಕೆ ಬೆಂಕಿಯನ್ನ ಮುಟ್ಟಿದಂತಹ ಕರ್ಪೂರ ಆಗಲೇ ಆದಂತಹ ರೀತಿನಲ್ಲಿ ಅವರಲ್ಲಿ ಆ ಶಿವಜ್ಞಾನವೊಂದು, ಆ ಶಿವಜ್ಞಾನ ಪ್ರಕಾಶವೊಂದು, ಆ ಶಿವಭಾವ ಆಗಲೇ ಅವರ ಒಳಗಡೆ ಪುಟಬಿಡಿದು ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಜಸ್ಟ್ ಆಸ್ ಅ ನಿಮಿತ್ತ ಮಾತ್ರವಾಗಿ ಈಗ ಒಂದು ಗುರುವಿನ ಸಂದರ್ಶನವಾಗಬೇಕು. ಯಾವ ರೀತಿಯಾಗತ್ತೆ? ಅಂತರಂಗದೊಳು ಗುರುಭಾವಂ ತಲೆದೋರುತ್ತ ಮಿರ್ಪ ಅಲ್ಲಮ ಪ್ರಭುದೇವರು ಒಂದು ದಿನ ಒಂದು ಏಕಾಂತ ಸ್ಥಳದೊಳು ಶಿವಚಿಂತಾತುರ ಸಮಾಧಿಯೊಳು ಕುಳ್ಳಿದ್ದಿರಲು ಅಂಜನ ಉಳ್ಳವರಿಗೆ ನಿಧಾನ ತಲೆದೋರುವಂತೆ. ಅಂಜನ ಅಂತಂದರೆ ಈ ಒಂದು ಏನೋ ಕೈಯಲ್ಲಿ ಒಂದನ್ನ ಇಟ್ಕೊಂಡು ನಿಧಿಯನ್ನ ಹುಡುಕೋದಿಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರಲ್ಲ, ಆ ಥರದಲ್ಲಿ ಅಂಜನ ಉಳ್ಳವರಿಗೆ ನಿಧಾನ ತಲೆದೋರುವಂತೆ, ನಿಧಾನ ನಿಧಿ ಸಂಪತ್ತು ತಲೆದೋರುವಂತೆ ಶಿವಜ್ಞಾನಾಂಜನ ದೃಷ್ಟಿಯ ಮುಂದೆ ಅನಾದಿ ಸಂಸಿದ್ಧವಾದ ಅನಿಮಿಷ ದೇವರ ಸಮಾಧಿ ಕಾಣಬರುತ್ತ ಮಿರೆ. ಸೊ ಹಾಗೆ ಅವರಲ್ಲಿ ಕುಳಿತಿರುವಾಗ, ಆ ಒಂದು ಮನಸ್ಥಿತಿಯಲ್ಲಿ ಇರುವಾಗ ಅವರಿಗೆ ಅನಿಮಿಷ ದೇವರ ಸಮಾಧಿ ಕಾಣಬರುತ್ತಂತೆ. ಅಲ್ಲಿ ಪರಮ ಹರುಷಿತರಾಗಿ ಆ ಸಮಾಧಿಯ ಮುಸುಕಿ ಬೆಳೆದ ಭೂಮಿಯನ್ನು ಅಗಲಕ್ಕೆ ತೊಲಗಿಸಿ ನೋಳ್ಪಾಗಳು, ಅಲ್ಲೆಲ್ಲ ಸುತ್ತ ಇದ್ದಂತಹ ಆ ಮಣ್ಣನ್ನ ಅವರು ಅಗಲಿಸಿ ತೆಗೆದು ನೋಳ್ಪಾಗಲು ಒಂದು ಶಿವಾಲಯದಾಕಾರಮಾಗಿರೆ ಕಂಡು ತನ್ನೊಳಗೆ ತಾನೇ ಹಾರೈಸಿ ಪರಿಣಮಿಸುತ್ತಿದ್ದನು. ಹೀಗೆ ಅಲ್ಲಿ ಅವರಿಗೆ ಇದೇನು ಶಿವಾಲಯದ ಆಕಾರದಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಸಂತೋಷದಿಂದ ಅದನ್ನೆಲ್ಲ ಸರಿಸಿ ಇಂತು ಅನಿಮಿಷ ದೇವರ ಸಮಾಧಿಯ ಕಂಡು ಒಳಹೊಕ್ಕು ನೋಳ್ಪಾಗಲು ಒಂದು ದೀಪ್ತಿ ಬೆಳಗುತ್ತ ಮಿರೆ. ದೀಪ ಅಲ್ಲಿ ಬೆಳಗ್ತಾ ಇದೆ, ಅಷ್ಟು ವರ್ಷಗಳಿಂದ ಅಲ್ಲಿ ಉರಿಸಿದಂತಹ ದೀಪ ಬೆಳಗುತ್ತಾನೆ ಇದೆ. ಅಲ್ಲಿ ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ಕರಸ್ಥಲದೊಳು ಅಮೃತಲಿಂಗಮಂ ಪಿಡಿದು ಆ ಲಿಂಗದೊಳು ಆಲಿಂಗನಮಾಗಿ ಕರಣಗಳೆಲ್ಲ ನಿಷ್ಕರಣಮನೈದಿ, ಅಂದರೆ ಅಲ್ಲಿ ಸ್ವಸ್ಥ ಪದ್ಮಾಸನದಲ್ಲಿ ಆರಾಮಾಗಿ ನಿಶ್ಚಿಂತೆಯಿಂದ ಪದ್ಮಾಸನದಲ್ಲಿ ಕುಳಿತು ಕರಸ್ಥಲದಲ್ಲಿ ಅಮೃತಲಿಂಗವನ್ನ ಹಿಡಿದು, ತನ್ನ ಕರಸ್ಥಲದಲ್ಲಿ ಇರತಕ್ಕಂತಹ ಆ ಒಂದು ಲಿಂಗ, ಇಷ್ಟಲಿಂಗವನ್ನ ಹಿಡಿದು ಆ ಲಿಂಗದಲ್ಲಿ ಆಲಿಂಗನಮಾಗಿ ಕರಣಗಳೆಲ್ಲ ನಿಷ್ಕರಣಮನೇದಿ, ಅಂದರೆ ಎಲ್ಲ ರೀತಿಯದಾದಂತಹ ಆ ದೇಹ ಭಾವವೇ ಸಂಪೂರ್ಣವಾಗಿ ನಶಿಸಿ ಹೋಗಿ ಯಾವುದೇ ಒಂದು ಇಂದ್ರಿಯಾತ್ಮಕವಾದಂತಹ ಚಟುವಟಿಕೆಗಳು ಯಾವುದೂ ಇಲ್ಲ, ನಾನು ಎಂಬಂತಹ ಸ್ಥಿತಿಯೇ ಮರೆದು ಹೋಗಿ ಆ ಲಿಂಗದಲ್ಲಿ ಏಕವಾಗಿ ಇದ್ದಂತಹ ಭಾವ ನಿರ್ಭಾವದೊಳ್ನಿಂದು ನೋಟ ನಟ್ಟು ದೃಷ್ಟಿ ನಟ್ಟಯಿಸಿ ಎವೆ ಹಳಚದೆ.
ಅಂದರೆ ರೆಪ್ಪೆ ಮಿಟುಕಿಸದೆ, ಹಾಗಾಗಿ ಅನಿಮಿಷ. ಆ ಇಷ್ಟಲಿಂಗದಲ್ಲಿ ತದೇಕ ದೃಷ್ಟಿಯಿಂದ ಅದರಲ್ಲಿಯೇ ಕಳೆದು ಹೋಗಿ ರೆಪ್ಪೆಯನ್ನ ಮಿಟುಕಿಸದೆ ನೋಟ ನಟ್ಟು ದೃಷ್ಟಿ ನಟ್ಟಯಿಸಿ ಎವೆ ಹಳಚದೆ ಅರಿವು ಕರಿಗೊಂಡು ತಾನೆಂಬುದು ತರಹರಮಾಗಿ ನೀನೆಂಬುದು ನಿಷ್ಪತಿಯಾಗಿ ಉಭಯದ ಸಂದು ಸಯವಾಗಿ ಮನೋಲಯ ಸ್ಥಾನದಳು. ತಾನೆಂಬುದು ತರಹರವಾಗಿ, ನಾನು ಎಂಬ ಭಾವ ಕರಗಿ ಹೋಗಿ ನಶಿಸಿ ಹೋಗಿ ನೀನೆಂಬುದು ನಿಷ್ಪತಿಯಾಗಿ ನಾನು ನೀನು ಎಂಬ ಭೇದನೇ ಹೊರಟು ಹೋಗಿದೆ. ಆ ಒಂದು ಅದ್ಭುತವಾದಂತಹ ಆನಂದ ಸ್ಥಿತಿ, ಪರಮಾನಂದದ ಸ್ಥಿತಿಯಲ್ಲಿ ಈ ಅನಿಮಿಷ ಸಂದು ಸಯವಾಗಿ ಮನೋಲಯ ಸ್ಥಾನದೊಳು ಪರಮ ಚೈತನ್ಯಮನೈದಿ ತನು ಪರಮಕಾಷ್ಠಿಯೊಳ್ ಪರವಶನಾಗಿ ಊರ್ಧ್ವಶೂನ್ಯ ಮಧಶೂನ್ಯಂ ಮಧ್ಯಶೂನ್ಯಂ ನಿರಾಮಯಂ ಸರ್ವಶೂನ್ಯಂ ಅನಾಭಾಸಂ ಸಮಾಧಿಸ್ಥಸ್ಯ ಲಕ್ಷಣಂ. ಸಮಾಧಿಸ್ಥನಾದವನ ಲಕ್ಷಣ ಏನು ಎಂದರೆ ಊರ್ಧ್ವಶೂನ್ಯ ಮಧಶೂನ್ಯ ಮಧ್ಯಶೂನ್ಯಂ ನಿರಾಮಯಂ. ನಿರಾಮಯನಾಗಿ, ಯಾವುದೇ ಒಂದು ವಿಕಾರಗಳಿಲ್ಲದೆ, ಯಾವುದೇ ಒಂದು ಚಿಂತೆಗಳಿಲ್ಲದೆ, ಯಾವುದೇ ಒಂದು ಬಾಹ್ಯ ಭಾನಗಳಿಲ್ಲದೆ, ಹೊರಗಿನ ಒಳಗಿನ ಅರಿವು ಎರಡೂ ಇಲ್ಲ, ಒಳ ಹೊರಗೆಂಬುದಿಲ್ಲ, ನೀನು ನಾನೆಂಬುದಿಲ್ಲ, ಈ ಲಿಂಗ ಈ ದೇಹ ಯಾವ ಭಾವವೂ ಇಲ್ಲ, ಎಲ್ಲವೂ ಕೂಡ ಕಳೆದುಕೊಂಡು ಊರ್ಧ್ವಶೂನ್ಯ ಮಧಶೂನ್ಯ ಮಧ್ಯಶೂನ್ಯಂ ನಿರಾಮಯಂ ಸರ್ವಶೂನ್ಯಂ ಅನಾಭಾಸಂ. ಯಾವುದೇ ಒಂದು ಬಾಹ್ಯ ಭಾಸಗಳು, ಯಾರು ಬಂದ್ರು ಯಾರು ಹೋದ್ರು, ಏನಿದೆ ಹೊರಗಿನ ಯಾವ ಸ್ಥಿತಿಗತಿಯಾಗಲಿ, ಮನಸ್ಸು ಒಳಗಿನ ಯಾವುದು ಏನಾಗ್ತಾ ಇದೆ, ಯೋಚನೆಗಳಿದೆಯೇ, ಯಾವುದು ಇಲ್ಲದಂತಹ ಆ ಸ್ಥಿತಿ, ಆ ಸಮಾಧಿಸ್ಥನಾಗಿರ್ತಕ್ಕಂತಹ ಆತನನ್ನ ಕಂಡು ಎಂಬ ಸಿದ್ಧಾಂತ ವಾಕ್ಯಾರ್ಥ ತನ್ನೋಳ್ ಪೂರಿತಮಾಗಿ ನಿತ್ಯ ನಿಜ ಸಮಾಧಿಯೊಳು ಮೂರ್ತಿಗೊಂಡಿಪ್ಪ ಆ ಸದ್ಗುರುವನ್ನು ಕಂಡ ಪ್ರಸ್ತಾವದ ವಚನ. ಸೊ ಹೀಗೆ ಅನಿಮಿಷರನ್ನ ನೋಡಿದಂತಹ ಆ ಪ್ರಸ್ತಾವದ ಮೊದಲ ವಚನ ಇದು. ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನಹುದು, ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷಬಹುದು ನೋಡಯ್ಯ. ಮುನ್ನವೇ ಅಚ್ಚೊತ್ತಿದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣಬಂದಿತ್ತು ನೋಡ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತಪ್ಪುದೇ ಗುಹೇಶ್ವರ. ಪುಣ್ಯ ಬಂದಂತಹ ಕಾಲಕ್ಕೆ, ಪುಣ್ಯವುಳ್ಳ ಕಾಲಕ್ಕೆ ಮಣ್ಣೂ ಹೊನ್ನಹುದು, ಮಣ್ಣೂ ಕೂಡ ಚಿನ್ನವಾಗಿ ಹೋಗುತ್ತೆ. ಇಲ್ಲಿ ಆ ಭೂಮಿಯಲ್ಲಿ ಚಿನ್ನದ ರೀತಿ, ಹೊನ್ನು ನಿಧಿಯನ್ನ ಕಂಡಂತಹ ರೀತಿ ಅವರಿಗೆ ಅನಿಮಿಷ ದೇವರ ಈ ಸಮಾಧಿಯ ದರ್ಶನವಾಗಿದೆ. ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷಬಹುದು ನೋಡಯ್ಯ. ಪುಣ್ಯವುಳ್ಳ ಹರನೀವ ಕಾಲಕ್ಕೆ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿ ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ, ಕಲ್ಲು ಕೂಡ ಪರುಷವಾಗಿ ಹೋಗುತ್ತೆ. ಪರುಷಮಣಿ, ಇಟ್ಸ್ ಅ ಲೆಜೆಂಡ್. ಏನು ಕವಿ ಸಮಯ ಎಂಥದ್ದು ಅಂತಂದ್ರೆ, ಇಲ್ಲಿ ಪರುಷವನ್ನ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಿ ಹೋಗುತ್ತೆ ಅಂತಂದ್ಬಿಟ್ಟು. ಸೊ ಹಾಗೆ ಪಾಷಾಣ ಕಲ್ಲು ಕೂಡ ಪರುಷಮಣಿಯಾಗಿ ಹೋಗಿದೆ. ಮುನ್ನವೇ ಅಚ್ಚೊತ್ತಿದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣ ಬಂದಿತ್ತು ನೋಡ. ಹಿಂದೆಲ್ಲೋ ಮುಂದೆಲ್ಲೋ ನನಗೆ ದೊರಕಬೇಕೆಂದಿದ್ದಂತಹ ನನ್ನ ಹಣೆಯ ಬರಹದಲ್ಲಿ ಇದ್ದಂತಹ ಭಾಗ್ಯ ಇಲ್ಲೇ ನನ್ನ ಕಣ್ಣೆದುರುಗಡೆನೆ ಬಂದ್ಬಿಡ್ತಲ್ಲ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ, ಇಲ್ಲಿ ಎರಡು ರೀತಿ ಇದನ್ನ ನಾವು ಅರ್ಥೈಸ್ಕೊಳ್ಬಹುದು. ತಾತ್ವಿಕ ರೀತಿಯಿಂದ ನೋಡಿದ್ರೆ, ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ, ಮಣ್ಣ ಮರೆಯ ದೇಗುಲದೊಳಗಿನ ಮಾಣಿಕ್ಯ ನನ್ನೊಳಗಿನ ಪರಮಾತ್ಮ. ಈ ದೇಹವೇ ಮಣ್ಣಿನಿಂದ ಆದಂತಹ ಈ ದೇಹ, ಪಂಚಭೂತಗಳಿಂದ ಆದಂತಹ ಮಣ್ಣನ್ನ ಸೇರುವಂತಹ ದೇಹ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ. ಮಣ್ಣ ಮರೆಯ ದೇಗುಲದೊಳಗೊಂದು ಈ ಹೃದಯ ಹೃನ್ಮಂದಿರದಲ್ಲಿ ಇರತಕ್ಕಂತಹ ಆ ಪರಮಾತ್ಮ, ಅಥವಾ ಈ ಸಂದರ್ಭಕ್ಕೆ ಹೊಂದಿಸಿಕೊಂಡು ನೋಡುವ ಹಾಗಿತ್ತು ಅಂತಾರೆ, ಆ ಗುರುವಿನ ದರ್ಶನವಾಯ್ತಲ್ಲ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತಪ್ಪುದೇ ಗುಹೇಶ್ವರ. ಹೌ ಕ್ಯಾನ್ ಐ ಬಿ ಲೈಕ್ ಬಿಫೋರ್?
ಹೀಗೆ ಗುರುವನ್ನ ಕಂಡ ನಂತರ ನಾನು ಮುಂದಿನ ಹಾಗೆ ಹೇಗಿರ್ಲಿಕ್ಕೆ ಸಾಧ್ಯ? ಐ ಆಮ್ ನಾಟ್ ಮೀ ಎನಿಮೋರ್. ದ ಅಲ್ಲಮ ಹೂ ವಾಸ್ ದೇರ್ ಪ್ರಯರ್ ಟು ದಿಸ್, ಐ ಆಮ್ ನಾಟ್ ದಾಟ್. ಅರಸುವ ಬಳ್ಳಿ ಕಾಲ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈಸಾರಿದಂತೆ, ಬಡವ ನಿಧಾನವ ನೆಡವಿ ಕಂಡಂತೆ, ನಾನರಸುತ್ತಲರಸುತ್ತ ಬಂದು ಭಾವಕ್ಕಗಮ್ಯನ ಕಂಡೆನಯ್ಯ, ಎನ್ನರಿವಿನ ಹರಿವ ಕಂಡೆನಯ್ಯ, ಎನ್ನ ಒಳಗೆ ಹೊರಗೆ ಸರ್ವಾಂಗ ಪರಮ ಪ್ರಕಾಶದೊಳು ಬೆಳಗುವ ಜ್ಯೋತಿಯ ಕಂಡೆ ನೋಡ, ಕುರುಹುವಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ಹುಡುಕ್ತಾ ಇರತಕ್ಕಂತಹ ಒಂದು ಬಳ್ಳಿ, ಒಂದು ಔಷಧಿಯ ಬಳ್ಳಿ ಅಥವಾ ಒಂದು ಗಿಡ ತಾನೇ ತಾನಾಗಿ ಕಾಲನ್ನ ಸುತ್ತಕೊಂಡಂತೆ, ಹುಡುಕ್ತಾ ಇದ್ದಂತಹ ಬಳ್ಳಿ ಬಂದು ಕಾಲನ್ನ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈ ಸಾರಿದಂತೆ, ನಾನು ಅನ್ಕೊಂಡಿದ್ದೆ ನನ್ನ ಕೈಗೆ ಬಂದು ಸೇರಿಬಿಡ್ತಲ್ಲ, ಬಡವ ನಿಧಾನವ ನೆಡವಿ ಕಂಡಂತೆ, ಬಡವನಾದವನು ಸಂಪತ್ತಿಲ್ಲದವರು ಕಾಲೆಡವಿ ಬಿದ್ದು ನೋಡಿ ಇದೇನಿದು ಕಾಲೆಡವಿ ಬಿದ್ನಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ನಿಧಿ ಕಂಡಂತೆ, ನಾನರಸುತ್ತಲರಸುತ್ತ ಬಂದು ಭಾವಕ್ಕಗಮ್ಯನ ಕಂಡೆನಯ್ಯ. ನನಗೆ ಯಾರು ಈ ಜೀವಾತ್ಮ ಭಾವ, ಈ ಪರಮಾತ್ಮದ ಅನುಸಂಧಾನವನ್ನ ನನಗೆ ಎಲ್ಲಿ ಆಗಬಹುದು ಅಂತ ನಾನು ಹುಡುಕೊಂಡು ಬರ್ತಿರುವಾಗ ಭಾವಕ್ಕೆ ಅಗಮ್ಯನ ಕಂಡೆನಯ್ಯ. ನನ್ನ ಭಾವಕ್ಕೆ ನಿಲುಕದವನನ್ನ ನಾನು ನೋಡಿಬಿಟ್ನಲ್ಲ, ಇಲ್ಲೇ ಕಣ್ಣೆದುರುಗಡೆನೆ ನೋಡಿಬಿಟ್ಟನಲ್ಲ. ಎನ್ನ ಅರಿವಿನ ಹರಿವ ಕಂಡೆನಯ್ಯ. ದ ಎನ್ಲೈಟನ್ಮೆಂಟ್, ದ ರಿಯಲೈಸೇಷನ್, ದ ಎಕ್ಸ್ಟೆಂಟ್ ಆಫ್ ದ್ಯಾಟ್, ಆ ಅರಿವಿನ ಹರಿವು ಮೂರ್ತಿವೆತ್ತು ಕಣ್ಣೆದುರಿಗೆ ಗುರುವಾಗಿ ಹೀಗೆ ಕೂತಿದಾನಲ್ಲ. ಎನ್ನ ಅರಿವಿನ ಹರಿವ ಕಂಡೆನಯ್ಯ, ಎನ್ನ ಒಳಗೆ ಹೊರಗೆ ಸರ್ವಾಂಗ ಪರಮ ಪ್ರಕಾಶದೊಳು ಬೆಳಗುವ ಜ್ಯೋತಿಯ ಕಂಡೆ ನೋಡ. ನನ್ನ ಎಲ್ಲ ಒಳಗಿನ ಹೃದಯ ಹೊರಗು ಎಲ್ಲವನ್ನ ಆವರಿಸಿಕೊಂಡಿರುವಂತಹ ಆ ಶಿವ ಜ್ಞಾನದ ಬೆಳಕಿದೆಯಲ್ಲ, ಆ ಶಿವಾದ್ವೈತದ ಬೆಳಕು ನನ್ನ ಕಣ್ಣೆದುರುಗಡೆನೆ ನಾನು ನೋಡ್ತಾ ಇದ್ದೇನಲ್ಲ. ಕುರುಹು ಒಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದೆನು. ಹಾಗೆ ಕರಸ್ಥಳದಲ್ಲಿ ಲಿಂಗವನ್ನ ಇಟ್ಟುಕೊಂಡು ತದೇಕ ದೃಷ್ಟಿಯಿಂದ ಅದರಲ್ಲಿಯೇ ಪರವಶನಾಗಿ ಕರಗಿ ಹೋಗಿ ತಾನೇ ತಾನಾದ ಲಿಂಗವೇ ತಾನಾದಂತಹ ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ಹೀಗೆ ಅವರು ಅಲ್ಲಿ ನೋಡಿದಂತಹ ತಮ್ಮ ಗುರುಗಳನ್ನ ವರ್ಣಿಸುವ ಆ ಒಂದು ಘಟನೆಯ ವರ್ಣನೆಯನ್ನ ಈ ವಚನದಲ್ಲಿ ನಾವು ಕಾಣುತ್ತೇವೆ. ಇಂತು ಅನಿಮಿಷ ದೇವರ ಕಂಡು ಈತನೇ ಗುರು ನಾನೇ ಶಿಷ್ಯನೆಂದು ಈ ಶ್ರೀ ಗುರುವಿನ ಚರಣವ ಹಿಡಿದು ಅತೀತವಾದ ಪರವಸ್ತುವನರಿದೆಪೆನೆಂದು ನಿಶ್ಚಯಿಸಿದರು. ಮುಂದಿನ ವಚನಕ್ಕೆ ಹೋದ್ರೆ, ನೆಕ್ಸ್ಟ್ ಸ್ಲೈಡ್ಗೆ ಹೋದ್ರೆ, ಸೊ ಅಲ್ಲಿ ಅವರು ನಿಶ್ಚಯಿಸಿದಂತಹ ಈ ವಚನ, ಸ್ಫಟಿಕದ ಘಟದಂತೆ ಒಳಹೊರಗಿಲ್ಲ ನೋಡ, ವಿಗಡ ಚರಿತ್ರಕ್ಕೆ ಬೆರಗಾದೆ, ನೋಡುವಡೆ ಕಾಣಬರುತ್ತಿದೆ, ಮುಟ್ಟುವಡೆ ಕೈಗೆ ಸಿಲುಕದು, ಹೊದ್ದುವಡೆ ಸಮೀಪ ಹತ್ತೆ, ಸಾರಿದಡೆ ಹತ್ತತ್ತ ತೋರುತ್ತದೆ, ಆಕಾರವ ನಿರಾಕಾರ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ, ದರುಶನದಿಂದಲಮೃತಾಹಾರವಾಯಿತು, ಬೆರೆಸಿದಡೆ ಇನ್ನೆಂತೋ ಗುಹೇಶ್ವರ. ಸ್ಫಟಿಕದ ಘಟ, ಸ್ಫಟಿಕದ ಮಡಿಕೆ. ಸ್ಫಟಿಕ ಎಷ್ಟು ಪಾರದರ್ಶಕ ಅಂತಂದ್ರೆ, ಈ ಸ್ಫಟಿಕದ ಒಂದು ಉದಾಹರಣೆಯನ್ನ ಬಹಳಷ್ಟು ಕಡೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂದ್ರೆ ಅಷ್ಟು ಪಾರದರ್ಶಕವಾಗಿರುವಂತಹದ್ದು. ಆ ಸ್ಫಟಿಕದ ಘಟ ಮಡಕೆ ಒಳ ಹೊರಗಿಲ್ಲ ನೋಡ, ಅದನ್ನ ನೋಡಿದ್ರೆ ಒಳಗೆ ಯಾವುದು ಹೊರಗೆ ಯಾವುದು ಅಂತ ಗೊತ್ತಾಗಬಾರ್ದು, ಅಷ್ಟು ಪಾರದರ್ಶಕವಾಗಿದೆ. ಅಂದರೆ ಇಲ್ಲಿ ಲಿಂಗ ಯಾವುದು, ದೇಹ ಯಾವುದು, ಜೀವ ಯಾವುದು, ಪರಮಾತ್ಮ ಯಾವುದು, ಯಾವುದು ಅಭೇದ್ಯವಾಗಿ ಕಾಣಿಸ್ತಾ ಇದೆ. ಆ ರೀತಿ ಅನಿಮಿಷರು ಆ ಸಮಾಧಿಯಲ್ಲಿ ಐಕ್ಯರಾಗಿ ಆ ಸ್ಥಿತಿಯಲ್ಲಿ ಶಿವನೇ ತಾನಾಗಿ ಕಂಗೊಳಿಸ್ತಾ ಇದ್ದಾರೆ. ಅಲ್ಲಿ
ಸ್ಫಟಿಕದ ಘಟದಂತೆ ಒಳ ಹೊರಗಿಲ್ಲ ನೋಡ, ವಿಗಡ ಚರಿತ್ರಕ್ಕೆ ಬೆರಗಾದೆ. ಹೇಳಲಿಕ್ಕಾಗುವುದಿಲ್ಲ, ಅದ್ಭುತ, ಇದೊಂಥರ ಉಪಮಿಸ್ಲಿಕ್ಕೆ ಆಗ್ತಾ ಇಲ್ಲ. ವಿಗಡ ಚರಿತ್ರಕ್ಕೆ ಬೆರಗಾದೆ, ನೋಡುವುದೇ ಕಾಣಬರುತ್ತಿದೆ. ಐ ಆಮ್ ಏಬಲ್ ಟು ಸಿ ಇಟ್, ಐ ಸಿ ಹಿಮ್. ಮುಟ್ಟುವಡೆ ಕೈಗೆ ಸಿಲುಕದು. ಬಟ್ ಅವ್ರನ್ನ ಮುಟ್ಟಬೇಕು ಅಂತಂದ್ರೆ ಆಗ್ತಾ ಇಲ್ಲ. ಐ ಆಮ್ ನಾಟ್ ಇವನ್ ಏಬಲ್ ಟು ಟಚ್ ಹಿಮ್. ಐ ಸಿ ಹಿಮ್ ಬಟ್ ಐ ಕಾಂಟ್ ಕಾಂಪ್ರಹೆಂಡ್. ಮುಟ್ಟುವಡೆ ಕೈಗೆ ಸಿಲುಕದು ಅಂತಂದ್ರೆ ಅದನ್ನ ತಿಳಿಯುವುದಕ್ಕೂ ಆಗ್ತಾ ಇಲ್ವಲ್ಲ. ಕಣ್ಣೆದುರುಗಡೆ ಕಾಣಿಸ್ತಾ ಇರೋದನ್ನು ಕೂಡ ಅರ್ಥೈಸ್ಲಿಕ್ಕೆ ಆಗದಂತಹ ಈ ಒಂದು ಸ್ಥಿತಿ ಎಂತಹ ಆನಂದ, ಅದೆಂತಹ ಸಮಾಧಿಸ್ಥನಾಗಿರುವಂತಹ ಆ ಲಕ್ಷಣ. ಹೊದ್ದುವಡೆ ಸಮೀಪ ಹತ್ತೆ, ಸಾರಿದಡೆ ಅತ್ತತ್ತ ತೋರುತ್ತದೆ. ಇಲ್ಲೇ ಕಾಣಿಸ್ತಾ ಇದೆ, ಇಲ್ಲೇ ಹತ್ತಿರದಲ್ಲಿ ಇರೋ ಹಾಗಿದೆ. ಆದ್ರೆ can I touch it? Can I feel it? Can I experience it? No, it is still distant. ಅದ್ಭುತವಾದಂತಹ ಆ ಆನಂದ ಸ್ಥಿತಿಯಲ್ಲಿ ನಾವು ಯಾರನ್ನಾದ್ರೂ ನೋಡಿದ್ರೆ, ರಾಮಕೃಷ್ಣ ಪರಮಹಂಸರನ್ನ ವರ್ಣಿಸುವಾಗ ಅವರಲ್ಲಿ ಇದ್ದಂತಹ when Vivekananda is in the class, when explaining what is bliss, the professor says that ರಾಮಕೃಷ್ಣ ಪರಮ, if you want to experience what is it, ಎಷ್ಟೇ ಹೇಳ್ಬೋದು, ಏನೆಲ್ಲ ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ if you want to see it, if you want to experience it, I think you should go and meet this one saint called Ramakrishna Paramahamsa who is in Dakshineshwaram. That is how Vivekananda hears about this, like, who is this guy ಅಂತ ಅಂದ್ಬಿಟ್ಟು. ಹಾಗೆ ಹೊದ್ದುಬಡೆ ಸಮೀಪ ಹತ್ತೆ ಎಷ್ಟೇ ಕೇಳಿಸ್ಕೋಬಹುದು, ಬಟ್ ಸಾರಿದಡೆ ಅತ್ತತ್ತ ತೋರುತ್ತದೆ. ಇಫ್ ಐ ವಾಂಟ್ ಟು ಅಪ್ರೋಚ್ ಇಟ್, ಇಟ್ ಸೀಮ್ಸ್ ಸೋ ಡಿಸ್ಟೆಂಟ್. ಯಾಕೆಂದ್ರೆ ಅವನ ಅನುಭವ ನನ್ನಲ್ಲಿ ಕಾಣಿಸ್ಬೇಕು, ಆಗ ಅದು ನನ್ನದಾಯ್ತು. ಇಲ್ಲ ಅಂತಂದ್ರೆ ನಾವಿವಾಗ ಏನೇ ಓದ್ತಾ ಇದ್ರು, ಏನೇ ಇದೆಲ್ಲ ವಿವರಣೆ ನೋಡ್ತಾ ಇದ್ರು ಸಹಿತ ಅದು ಬರೇ ಮಾತಿನ ಆ ಪರಿಧಿಯೊಳಗಡೆನೆ ಸಿಕ್ಕಾಕೊಂಡು ಒದ್ಲಾಡ್ತಾ ಇರೋದು ಆಗ್ತಾ ಇದೆಯೇ ಹೊರತು, ಅಲ್ಲಿ ಪ್ರಭುದೇವರಿಗೆ ಅದು ಅನ್ನಿಸ್ತಾ ಇರೋದು. ಈ ಒಂದು ಭಾವ ಇದೆಯಲ್ಲ, ಈ ಒಂದು ಆ ಸಂತೋಷದ ಅನುಭೂತಿ ಇದೆಯಲ್ಲ, ಕಾಣಿಸ್ತಾ ಇದೆ, ನೋಡ್ತಾ ಇದ್ದೇನೆ, ಬಟ್ ನನಗಿನ್ನ ಸಿಕ್ಕಿಲ್ಲ. ಸಾರಿದಡೆ ಅತ್ತತ್ತ ತೋರುತ್ತದೆ. ಆಕಾರವ ನಿರಾಕಾರ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ. ಅಂದರೆ ಈ ದೇಹವೆಂಬ ಆಕಾರ, ಈ ಜೀವಾತ್ಮವೆಂಬುದು ಪರಮಾತ್ಮವಾಗಿ ಹೋದ ಬಳಿಕ ಆ ನಿರಾಕಾರ ಅದನ್ನ ನುಂಗಿಬಿಟ್ಟಿದೆ. ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ. ಈ ಸಮಾಧಿ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀನಲ್ಲ, ದರುಶನದಿಂದಲೇ ಅಮೃತಾಹಾರವಾಯಿತು. ನೋಡಿದರೇನೆ ಆ ದರುಶನ ಮಾತ್ರದಿಂದಲೇ ಅಮೃತವನ್ನ ಉಂಡಂತೆ ಆಗ್ತಾ ಇದೆ. ಈ ಸ್ಥಿತಿಯನ್ನು ನಾನು ಪಡೆದರೆ ಇನ್ನೆಂತೋ ಗುಹೇಶ್ವರ, ಬೆರೆಸಿದರೆ ಇನ್ನೆಂತೋ, ಇದರ ಜೊತೆಗೆ ನಾನು ಒಂದಾಗಿ ಬಿಟ್ಟರೆ ಇನ್ನೇನಂತ ಹೇಳೋದು. ಆ ಸುಖವನ್ನ, ಆ ಪರಮಾನಂದದ ಸ್ಥಿತಿಯನ್ನ, ಆ ಬ್ರಹ್ಮಾನಂದದ ಸ್ಥಿತಿಯನ್ನ ಇನ್ನೆಂತೋ ಗುಹೇಶ್ವರ, ಬೆರೆಸಿದಡೆ ಇನ್ನೆಂತೋ ಗುಹೇಶ್ವರ. ಸೊ ಹೀಗೆ ಇಂತು ಪ್ರಭುದೇವರು ಅನಿಮಿಷ ದೇವರ ನಿಜಮೂರ್ತಿಯನ್ನು ಕೊಂಡಾಡಿ, ಇಲ್ಲಿ ಅವರು ಅನಿಮಿಷರನ್ನ, ಆ ಗುರುವನ್ನ, ಆ ಮೂರ್ತಿಯನ್ನ ಕೊಂಡಾಡಿ ಶ್ರೀ ಗುರುವಿನ ಕೈಯಲ್ಲಿ ತಾನು ಉಪದೇಶವ ಪಡೆವೆನೆಂದಡೆ, ಇವರಿಂದ ನಾನು ಉಪದೇಶ ಪಡಿಬೇಕಲ್ಲ ಅನ್ನುವ ಒಂದು ಆಸೆ ಪ್ರಭುದೇವರಿಗೆ ಬಂದರೆ, ಈ ಮಹಾತ್ಮನು ತಾನೆಂಬುದನ್ನು ಅರಿಯನು, ಏನೂ ಇಲ್ಲ. ಯಾವುದೇ ಒಂದು ಪರಿಜ್ಞಾನವಿಲ್ಲದೆ, ಯಾವುದೇ ಒಂದು ಭಾನವಿಲ್ಲದೆ, ಸಂಪೂರ್ಣವಾಗಿ ಆ ಶಿವನಲ್ಲಿ ಐಕ್ಯವಾಗಿ ಶಿವ ಜ್ಞಾನದಲ್ಲಿ ತಾನೇ ಶಿವನಾಗಿ ಇರತಕ್ಕಂತಹ ಈ ಅನಿಮಿಷರನ್ನ ಸಮಾಧಿಯಿಂದ ಏಳಿಸೋದು ಹೇಗೆ? ಶಿವನಲ್ಲಿ ಒಂದಾಗಿ ಹೋಗ್ಬಿಟ್ಟಿದ್ದಾರೆ. ತಾನೆಂಬುದನ್ನು ಅರಿಯನು, ಇದರೆಂಬುದನ್ನು ಅರಿಯನು. ಅವನು ಯಾರು ಅನ್ನೋದು ಗೊತ್ತಿಲ್ಲ, ನಾನ್ ಯಾರು ಅನ್ನೋದು ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ನಾನ್ ಅಲ್ಲಿ ಅವ್ರ ಎದುರುಗಡೆ ನಿಂತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಒಳಗಿನ ಅರಿವಿಲ್ಲ, ಹೊರಗಿನ ಅರಿವಿಲ್ಲ, ಯಾವುದರ ಭಾನವೇ, ಯಾವುದರ ಅರಿವೇ ಇಲ್ಲದಂತೆ ಇರುವಂತಹ ಇವರನ್ನ ನಿಶ್ಶಬ್ದ ವೇಧಿಸಿ ಮುಗ್ಧನಾಗಿದ್ದಿಹನಾಗಿ ಇದಿರೆಟ್ಟು ಉಪದೇಶವ ಮಾಡುವನಲ್ಲ. ಈ ಸ್ಥಿತಿನಲ್ಲಿ ಇವ್ರು ಇರುವಂತವ್ರು ಉಪದೇಶವನ್ನ ಹೇಗೆ ಮಾಡ್ತಾರೆ? ದೀಕ್ಷೆಯನ್ನ ಕೊಡಿ ಅಂತಂದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ?
ಎನಗೆ ನಾನೇ ಗುರು ಉಪದೇಶವ ಪಡೆಯಬೇಕೆಂದು ನಿಶ್ಚಯಿಸಿ, ನಾನೇ ಈ ಸ್ಥಿತಿಯಲ್ಲಿ ನಾನೇ ನನ್ನ ಉಪದೇಶವನ್ನ ಇವರಿಂದ ಪಡಿತೇನೆ ಅಂತ ನಿಶ್ಚಯಿಸಿದಂತಹ ಆ ವಚನ ಅಲ್ಲಿ ಹೀಗೆ ಬರುತ್ತೆ. ನಡೆನುಡಿ ಇಲ್ಲದ ಗುರುವ ಕಂಡು ಉಪದೇಶವ ಪಡೆಯಲೆಂದು ಹೋದಡೆ ಒಡನೆ ನುಡಿಯ ನುಡಿಸಿದಡೆ ಕೇಳ, ಕಡೆ ಮೊದಲ ಕಾರ್ಯವೆಂತಿಪ್ಪುದೋ ಅಯ್ಯ, ಮೂಗರ ಪ್ರಸಂಗದಂತೆ ಇದೆ. ಎನ್ನೊಳಗೆ ಅರಿವಿನ ಪರಿಮಳ ಹೊರಗೆ ನೋಡಿದಡೆ ಮುಗ್ಧವಾಯಿತು, ಇದನೆಂತೆಂದುಪಮಿಸುವೆ ಅನಿಯಮದ ಬೆಡಗ. ಇದು ತನ್ನಿಂದ ತಾನಪ್ಪುದಲ್ಲದೆ ಭಿನ್ನದಲ್ಲುಂಟೆ ಗುಹೇಶ್ವರ. ನಡೆನುಡಿ ಇಲ್ಲದ ಗುರುವ ಕಂಡು ಉಪದೇಶವ ಪಡೆಯಲೆಂದು ಹೋದರೆ, ಎಂತಹವರು ಅನಿಮಿಷ ಯೋಗಿಯನ್ನ ಅಲ್ಲಿ ನೋಡ್ತಾ ಇರುವಾಗ, ನಡೆನುಡಿ ಇಲ್ಲದ ಗುರು, ಏನು ಆಡ್ತಾ ಇಲ್ಲ, ನುಡಿತಾ ಇಲ್ಲ, ಸಂಪೂರ್ಣ ಮೌನ. ನಡೆ ನುಡಿ ಇಲ್ಲದ ಗುರುವ ಕಂಡು ಉಪದೇಶವ ಪಡೆಯಲೆಂದು ಹೋದಡೆ ಒಡನೆ ನುಡಿಸಿದಡೆ ಕೇಳ. ಬಂದಿದ್ದೇನೆ, ಮಾತಾಡಿಸ್ತಾರ? ಇಲ್ಲ. ಸರಿ, ನಾನ್ ಮಾತಾಡಿಸ್ತಾ ಇದ್ದೀನಿ, ನನ್ ಮಾತನಾದ್ರೂ ಕೇಳಿ ಅಂದ್ರೆ ಕೇಳ್ತಾ ಇದ್ದಾರಾ? ಇಲ್ಲ. ಯಾವ ಪಂಚೇಂದ್ರಿಯಗಳೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಕಿವಿಯ ಶ್ರವಣ ಶಿವ, ಕಣ್ಣ ನೋಟ ಶಿವ, ಎಲ್ಲದರ ಸ್ಪರ್ಶ ಶಿವ, ಎಲ್ಲವೂ ಶಿವವಾಗಿ ಹೋಗಿರುವಾಗ ಏನು ಕಾಣುತ್ತೆ, ಏನು ಕೇಳುತ್ತೆ, ಏನು ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಕಡೆ ಮೊದಲ ಕಾರ್ಯವೆಂತಿಪ್ಪುದೋ ಅಯ್ಯ, ಇವರಿಂದ ಇನ್ನೇನಂತ ಕೆಲಸ ಮಾಡಿಸೋದು? ವಾಟ್ ಇಸ್ ಬಿಗಿನಿಂಗ್, ವಾಟ್ ಇಸ್ ಎಂಡ್, ವಾಟ್ ಕ್ಯಾನ್ ಐ ಗೆಟ್ ಹಿಮ್ ಟು ಡೂ? ಮೂಗರ ಪ್ರಸಂಗದಂತೆ ಇದೆ. ನನಗೂ ಮಾತು ಬರ್ತಾ ಇಲ್ಲ, ಅವ್ರಿಗೂ ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಂಡ್ ವಿ ವಾಂಟ್ ಟು ಕಮ್ಯುನಿಕೇಟ್. ನನಗೂ ಮಾತಿಲ್ಲ, ಅವ್ರಿಗೂ ಮಾತಿಲ್ಲ, ಮಾತಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು. ಏನ್ ಮಾಡೋದು? ಮೂಗರ ಪ್ರಸಂಗದಂತೆ ಇದೆ. ಎನ್ನೊಳಗೆ ಅರಿವಿನ ಪರಿಮಳ ಹೊರಗೆ ನೋಡಿದಡೆ ಮುಗ್ಧವಾಯಿತು. ನನ್ನ ಒಳಗಿನ ಆ ಜ್ಞಾನವೇ ಮೂರ್ತಿವೆತ್ತು ಶಬ್ದ ಮುಗ್ಧವಾಗಿ ನನ್ನ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಆ ಶಿವಜ್ಞಾನವೇ, ನನ್ನೊಳಗಿನ ಶಿವಜ್ಞಾನವೇ ಮೂರ್ತಿವೆತ್ತು ನನ್ನ ಮುಂದೆ ನಿಂತಿರುವ ಹಾಗಿದೆ ಇದು. ಇದನೆಂತೆಂದು ಉಪಮಿಸುವೆ ಅನಿಯಮದ ಬೆಡಗ. ಇವರ ಬೆಡಗನ್ನ ನಾನು ಯಾವುದಕ್ಕೆ ಹೋಲಿಸಲಿ? ಉಪಮಿಸುವುದು ಹೇಗೆ? ಯಾವುದಕ್ಕೆ ಉಪಮಿಸುವುದಕ್ಕೆ ಸಾಧ್ಯವೇ ಆಗದಂತಹ ಅನಿಯಮದ ಬೆಡಗು. ಇದು ತನ್ನಿಂದ ತಾನಪ್ಪುದಲ್ಲದೆ ಭಿನ್ನದಲ್ಲುಂಟೆ ಗುಹೇಶ್ವರ. ಇದಕ್ಕೆ ಉಪಮೆ, ಇದಕ್ಕೆ ಇದೇ ಸರಿ, ಇದಕ್ಕೆ ಇದೇ ಸಮಾನ, ಇದಕ್ಕಿನ್ಯಾವುದು ಸಮಾನ ಉಂಟು ಗುಹೇಶ್ವರ? ಮುಂದಿನ ವಚನಕ್ಕೆ ಹೋದ್ರೆ, ಸೊ ಹೀಗೆ ಮತ್ತಾ ಗುರುವಿನ ಸನ್ನಿಧಿಯಲ್ಲಿ ಜ್ಞಾನ ಲಿಂಗೋಪದೇಶ ಕ್ರಮವನ್ ಭಿನ್ನಪಂಗೈವ ಪ್ರಸ್ತಾವದ ವಚನ ಅದು ಇದು. ಹೀಗೆ ಅಲ್ಲಿರತಕ್ಕಂತಹ ಅನಿಮಿಷರಿಂದ ಜ್ಞಾನೋಪದೇಶವನ್ನ ಹಾಗೆಯೇ ನಾನು ಪಡಿಬೇಕಲ್ಲ ಎಂಬತಕ್ಕಂತಹ ಆ ಒಂದು ಪ್ರಸ್ತಾವ, ಆ ಒಂದು ಆಸೆಯನ್ನ ವ್ಯಕ್ತಪಡಿಸುವಂತಹ ವಚನ ಹೇಗಿದೆ? ಕಾಣಬಾರದ ಗುರು ಕಂಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಹೂಸಲಿಲ್ಲದ ವಿಭೂತಿಯ ಪಟ್ಟಿ, ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಂಕದ ಕಳಶಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ ಸಯವಪ್ಪ ಅನುಗ್ರಹವನ್ನು ಕೊಂಬಂತೆ ಮಾಡ ಗುಹೇಶ್ವರ. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ, ಗುರುವಿನ ಮುಖೇನ ಇಷ್ಟಲಿಂಗ ದೀಕ್ಷೆಯನ್ನ ನಾನು ಪಡೆಯಬೇಕು ಅಂತಿರುವಾಗ ಅಂತಹ ಗುರು ಯಾರು? ಕಾಣಬಾರದ ಗುರು. ಕಾಣಬಾರದು ಅಂತಂದ್ರೆ ನೋಡಬಾರದು ಅಂತಲ್ಲ, ನೋಡಲಿಕ್ಕಾಗದಂತಹ, ನೋಡಲಿಕ್ಕೆ ಅಷ್ಟು ದೇದೀಪ್ಯಮಾನವಾಗಿ ಆ ಸಮಾಧಿ ಲಕ್ಷಣದಲ್ಲಿ ಸಮಾಧಿಸ್ಥನಾಗಿರತಕ್ಕಂತಹ ಆ ಶಿವನೇ ತಾನಾಗಿರತಕ್ಕಂತಹ ಗುರು. ಕಾಣಲಾಗದಂತಹ ಗುರು ಕಣ್ಣಿಗೆ ಕಂಡು ಬಿಟ್ರಲ್ಲ, ನೋಡಲಿಕ್ಕೆ ಸಿಗದಂತಹ ಈ ಪುಣ್ಯ ಮೂರ್ತಿ ಕಣ್ಣಿಗೆ ಗೋಚರವಾದರಲ್ಲ, ಆಗ ಆದಂತಹದ್ದೇನು? ಹೇಳಲಿಲ್ಲದ ಭಿನ್ನಪ, ನನ್ನಿಂದ ಮಾತೇ ಹೊರಡಿಲ್ಲ,
ನನಗೆ ದೀಕ್ಷೆಯಾಗಬೇಕು, ನನಗೆ ದೀಕ್ಷೆಯನ್ನ ಕೊಡಿ ಎಂಬ ಮಾತು ಕೂಡ ನನ್ನಿಂದ ಹೊರಡ್ಲಿಕ್ಕಾಗ್ತಾ ಇಲ್ಲ. ಆ ರೀತಿ ಆ ತೇಜದಲ್ಲಿ ನಾನು ಕಳೆದು ಹೋಗಿದ್ದೇನೆ, ಆ ಭಾವದಲ್ಲಿ ನಾನು ಕಳೆದು ಹೋಗಿದ್ದೇನೆ. ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ನಿಮಗೆ ಲಿಂಗ ದೀಕ್ಷೆಯನ್ನ ಕೊಡುವಾಗ ಗುರು ಏನಂತ ಮಾಡ್ತಾರೆ, ಲಿಂಗವನ್ನ ಕರಸ್ಥಳದಲ್ಲಿ ಅವರು ಮೊದಲು ಆ ಲಿಂಗವನ್ನ ತಗೊಂಡು ಅದಕ್ಕೆ ಪೂಜೆಯನ್ನ ಮಾಡಿ ಆ ಲಿಂಗವನ್ನ ಆ ದೀಕ್ಷೆಯನ್ನ ಕೊಡತಕ್ಕಂಥವರ ಕೈಗೆ ಹಸ್ತಾಂತರಿಸಿ ಹಸ್ತಮಸ್ತಕ ಸಂಯೋಗ, ತಮ್ಮ ಹಸ್ತವನ್ನ ಆ ಶಿಷ್ಯನ ತಲೆಯ ಮೇಲೆ ಇಟ್ಟು ಉಪದೇಶವನ್ನ ಕೊಡ್ತಕ್ಕಂಥದ್ದು. ಈ ಲಿಂಗ ಏನು, ಯಾವುದರ ಪ್ರತೀಕ? ಕುರುಹು, ದ್ಯೋತಕ. ಅದು ಯಾವುದರ ದ್ಯೋತಕ? ನಿನ್ನೊಳಗಿನ ಆ ಶಿವ, ನೀನೇ ಆಗಿರ್ತಕ್ಕಂತಹ ಆ ಶಿವ ಆ ನಿರಾಕಾರ ಪರತತ್ವವನ್ನ ಸಾಕಾರಗೊಳಿಸಿ ಇದರ ಮುಖೇನ ನೀನು ನಿನ್ನ ನಿಜವನ್ನ ತಿಳ್ಕೊಳ್ಬೇಕು ಎಂಬತಕ್ಕಂತಹ ಉಪದೇಶವನ್ನ ಮಾಡುವ ಸಂದರ್ಭದಲ್ಲಿ ಹಸ್ತಮಸ್ತಕ ಸಂಯೋಗ, ತನ್ನ ತಲೆಯ ಮೇಲೆ ತನ್ನ ಹಸ್ತವನ್ನ ಇಟ್ಟು ಹೇಳಬೇಕಾದಂತಹ ಆ ಉಪದೇಶ. ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಇದೇನು ಆಗ್ಲೇ ಇಲ್ಲ, ಕೇಳಿದ್ದೂ ಇಲ್ಲ, ಅವ್ರ ತಲೆ ಮೇಲೆ ಕೈ ಇಟ್ಟು ಉಪದೇಶ ಮಾಡಿದ್ದೂ ಇಲ್ಲ. ಕೂಸಲಿಲ್ಲದ ವಿಭೂತಿಯ ಪಟ್ಟಿ, ನನಗೇನು ವಿಭೂತಿಯನ್ನ ಧಾರಣೆ ಮಾಡಿದ್ದಿಲ್ಲ, ನನ್ನಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಹೇಳಲಿಲ್ಲ, ನನ್ನ ಕಿವಿಯಲ್ಲಿ ಏನನ್ನೂ ಹೇಳಲಿಲ್ಲ, ಮುಟ್ಟಲಿಲ್ಲ, ಮಾತಾಡಲಿಲ್ಲ, ತುಂಬಿ ತುಳುಂಕದ ಕಳಶಾಭಿಷೇಕ. ಹೀಗೆ ದೀಕ್ಷೆಯನ್ನ ಕೊಟ್ಟ ನಂತರ ಪುಣ್ಯಾಭಿಷೇಕವನ್ನ, ಮಡಿಯನ್ನ ಅಲ್ಲಿ ಪುಣ್ಯಾಭಿಷೇಕವನ್ನ ಆತನಿಗೆ ಶಿಷ್ಯನಿಗೆ ಮಾಡಿಸಿ, ಈಗ ನೀನು ಜೀವಾತ್ಮವನ್ನ ಕಳೆದು ಪರಮಾತ್ಮ ಭಾವವನ್ನ ಪಡೆಯಲಿಕ್ಕೆ ಅಣುವಾಗಿದ್ದೀಯಾ ಅಂತ ಆಗತಕ್ಕಂತಹ ಆ ಕಳಶಾಭಿಷೇಕ. ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ. ಏನು ಪೂಜೆಯನ್ನ ಮಾಡಿದ್ದಿಲ್ಲ, ಲಿಂಗ ಪೂಜೆಯನ್ನ ಮಾಡಿಸಿದ್ದಿಲ್ಲ, ಏನೂ ಇಲ್ಲ, ಇದೇನೂ ಆಗೇ ಇಲ್ಲ ಅಲ್ಲಿ. ಆದರೂ ಆ ಜ್ಞಾನೋಪದೇಶ ಆಗ್ತಾ ಇದೆ. ಆ ಸ್ಥಿತಿಯಲ್ಲಿಯೇ ಆ ದರ್ಶನದಿಂದಲೇ ಎಂತಹ ಜ್ಞಾನ ಉಪದೇಶವಾದದ್ದು. ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ ಸಯವಪ್ಪ ಅನುಗ್ರಹವನು. ಸಂಘವಿಲ್ಲದೆ ಸಂಬಂಧ ಸಯವಪ್ಪ, ಮುಟ್ಟದೆ ಮಾತನಾಡದೆ ಏನೂ ಇಲ್ಲದೆ ಆ ಸಂಬಂಧ ನಿಜವಾಗುವಂತಹ ಅನುಗ್ರಹವನ್ನು ಹೊಂಬಂತೆ ಮಾಡ ಗುಹೇಶ್ವರ. ಈ ರೀತಿ ನನಗೆ ಈ ಉಪದೇಶವನ್ನ ಪಡೆಯುವ ರೀತಿಯಂತೆ ಪಡೆಯುವ ಹಾಗೆ ಮಾಡು ಭಗವಂತ, ಪರಮಾತ್ಮ, ಗುಹೇಶ್ವರ. ದಕ್ಷಿಣಾಮೂರ್ತಿ ತತ್ವ ಅಂತ ಅಂದ್ಬಿಟ್ಟು ಪರಶಿವನ ಒಂದು ಸ್ವರೂಪ. ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಒಂದು ಪ್ರತೀತಿ. ದಕ್ಷಿಣಾಭಿಮುಖವಾಗಿ ಹೋದರು ಅಂತಂದ್ರೆ ಅವರು ದೇಹಾಂತವಾಗಿ ಹೋದರು ಅಂತಂದ್ಬಿಟ್ಟು, ಆ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಮೂರ್ತಿ ಅಂತಂದರೆ, ಅಥವಾ ದಕ್ಷಿಣಾಮೂರ್ತಿ ಅಂತಾನು ಕೂಡ ಹೇಳ್ತಾರೆ. ದಕ್ಷಿಣಮೂರ್ತಿ, ದಕ್ಷಿಣವನ್ನ ಯಾವುದೇ ಭಯವಿಲ್ಲದೆ ನಿರ್ಭಯನಾಗಿ, ಯಾರು ಪರಮೇಶ್ವರ, ಮೃತ್ಯುಂಜಯ, ಮೃತ್ಯುವನ್ನ ಗೆದ್ದವನು. ಆ ದಕ್ಷಿಣಾಮೂರ್ತಿ ಪ್ರಸಂಗ ಹೇಗೆ ಬರುತ್ತೆ ಅಂತಂದರೆ, ನಿತ್ಯ ಸೂರಿಗಳಾದ ಆ ಸನಕ ಸನಂದನ ಮಹರ್ಷಿಗಳು, ಬ್ರಹ್ಮನ ಮಾನಸ ಪುತ್ರರು, ಸನಕ ಸನಂದನ ಸನಕಾದಿ ಮಹರ್ಷಿಗಳು, 4 ಜನರ ಹೆಸರು ಮರೀತಾ ಇದೆ. ಬಟ್ ಆ ಸನಕಾದಿ ಮಹರ್ಷಿಗಳು ಬ್ರಹ್ಮಜ್ಞಾನವನ್ನ ಪಡೆಯಬೇಕು, ಬ್ರಹ್ಮೋಪದೇಶ ಬ್ರಹ್ಮಜ್ಞಾನವನ್ನ ಪಡೆಯಬೇಕು. ಯಾರ ಹತ್ರ ಪಡಿಬಹುದು ಅಂತ ವಿಚಾರಿಸಿ ತ್ರಿಮೂರ್ತಿಗಳ ಹತ್ರ ಹೋಗಿ ಅದನ್ನ ಪಡೆಯೋಣ ಅಂತ ಅಂದ್ಬಿಟ್ಟು ಬ್ರಹ್ಮನ ಹತ್ರ ಹೋಗ್ತಾರೆ, ವಿಷ್ಣುವಿನ ಹತ್ರ ಹೋಗ್ತಾರೆ. ಎಲ್ಲರೂ ಸಂಸಾರಸ್ಥರು, ಮದುವೆ ಮಾಡ್ಕೊಂಡು ಅವ್ರವ್ರ ಸಂಸಾರದಲ್ಲೇ ಏಗ್ತಾ ಇದ್ದಾರೆ. ಹೀಗೆ ಸಂಸಾರದಲ್ಲಿ ಮಗ್ನರಾಗಿರುವಂಥವರಿಂದ ನಾವು ಬ್ರಹ್ಮಜ್ಞಾನವನ್ನ ಹೇಗೆ ಪಡೆಯಲಿಕ್ಕೆ ಸಾಧ್ಯ? ಸರಿ, ಶಿವನನ್ನ ಕೇಳಲಿಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೈಲಾಸದ ಕಡೆ ಹೋಗುವಾಗ ಶಿವನಿಗೆ ಅವರ ಆ ಜ್ಞಾನಾರ್ಜನೆಯ, ಆ ಜ್ಞಾನ ಪಿಪಾಸೆಯ ಅರಿವು ಶಿವನಿಗೆ ಇರುತ್ತೆ. ಪಾಪ ಅವ್ರು ಇಲ್ಲಿ ಬಂದು ನನ್ನನ್ನ ನೋಡಿ ಪಾರ್ವತಿಯೊಡನೆ, ಅದು ಪಾರ್ವತಿ ಜೊತೆಗೆ ಅರ್ಧ ದೇಹ ಕೂಡ ಸೇರಿಸ್ಕೊಂಡ್ ಬಿಟ್ಟಿರೋ ನನ್ನನ್ನ ನೋಡಿದ್ರೆ ಅವ್ರಿಗೆ ಇನ್ನ ತುಂಬಾ ಡಿಜೆಕ್ಷನ್ ಆಗೋಗುತ್ತಲ್ಲ ಅಂತ ಅಂದ್ಬಿಟ್ಟು
ಅವರು ಬರ್ತಕ್ಕಂತಹ ದಾರಿಯಲ್ಲಿಯೇ ವಟವೃಕ್ಷದ ಕೆಳಗಡೆ 16 ವರ್ಷದ ಎಳೆಯ ಪ್ರಾಯದ ಯೋಗಿಯ ರೂಪದಲ್ಲಿ ಆ ದಕ್ಷಿಣಾಮೂರ್ತಿ ಆ ವಟವೃಕ್ಷದ ಕೆಳಗಡೆ ಆ ಒಂದು ಆಸನದಲ್ಲಿ ಜ್ಞಾನೋಪದೇಶವನ್ನ ಮಾಡತಕ್ಕಂತಹ ಆಸನದಲ್ಲಿ ಕಾಣಿಸ್ಕೊಳ್ತಾರೆ. ಎಂಥ ದೇದೀಪ್ಯವಾದಂತಹ ತೇಜಸ್ಸು! ಯಾರಿದು ಅಂತಂದ್ಬಿಟ್ಟು ಸನಕಾದಿ ಮಹರ್ಷಿಗಳೆಲ್ಲ ಅಲ್ಲಿ ಬಂದು ನೋಡಿದ ತಕ್ಷಣ ಆ ಚಿನ್ಮುದ್ರೆ ಜ್ಞಾನ ಮುದ್ರೆಯನ್ನ ಶಿವ ಹೀಗೆ ಇಟ್ಟುಕೊಂಡ ಆ ಮೌನದಲ್ಲಿಯೇ, ಆ ಮೌನ ವ್ಯಾಖ್ಯಾನದಲ್ಲಿಯೇ ಅವರಿಗೆ ಬ್ರಹ್ಮೋಪದೇಶವಾಗಿ ಹೋಯಿತು. ಬ್ರಹ್ಮಜ್ಞಾನದ ಆ ಒಂದು ಸ್ಥಿತಿಯನ್ನ ಅವರು ಅಲ್ಲಿಯೇ ಪಡೆದು ಬಿಟ್ಟರು ಅಂತಂದ್ಬಿಟ್ಟು ದಕ್ಷಿಣಾಮೂರ್ತಿ ತತ್ವದ ಒಂದು ವಿವರಣೆ ಬರುತ್ತೆ. ಪೌರಾಣಿಕವಾಗಿ ಇರುವಂತಹ ಕತೆ ಅದು. ಆದರೆ ಅಲ್ಲಿ ಮೌನ ವ್ಯಾಖ್ಯಾನವನ್ನ ಕೊಟ್ಟಂತಹ ಪರಮಗುರು ಶಿವ ದಕ್ಷಿಣಾಮೂರ್ತಿಯಾಗಿ. ಹೀಗೆ ಇಲ್ಲಿ ಆ ಮೌನದಲ್ಲಿಯೇ ಅಲ್ಲಮರಿಗೆ ಆ ಶಿವತತ್ವ ಏನು, ಆ ಶಿವಾದ್ವೈತ ಏನು, ಅದರ ಒಂದು ಅರಿವು ಅಲ್ಲಮರಿಗೆ ಬಂದ್ಬಿಡ್ತು ಅಲ್ಲೇನೆ. ಹೀಗೆ ಬಂದಾಗ ಏನಾಯ್ತು, ಮಾತಾಡ್ತಾ ಇಲ್ಲ, ಅವ್ರಿಗೇನೂ ಮಾತಾಡ್ತಾ ಇಲ್ಲ. ಆದರೆ ನಾನು ಅದನ್ನ ಪಡೆಯಬೇಕು ಅನ್ನೋ ಆಸೆ ಇದೆಯಲ್ಲ. ಸೊ ಆಗ ಅಲ್ಲಮ ಪ್ರಭುಗಳು ಏನ್ ಮಾಡ್ತಾರೆ, ಗುರು ಶಿಷ್ಯ ಭಾವದಲ್ಲಿ ಅಭೇದವೆಂದೆರಿದ ಪ್ರಭುದೇವರು ತಮ್ಮ ಅಂತರಂಗದ ಬೋಧಾಮೂರ್ತಿಯನ್ನೇ ಈ ಶ್ರೀ ಗುರುವೆಂದು ನಿಶ್ಚಯಿಸಿ ಅನಿಮಿಷ ದೇವರ ಶ್ರೀಪಾದಕ್ಕೆ ಶರಣೆಂದು ಆ ಕರಸ್ಥಲದ ಲಿಂಗವನ್ನು ತಾನೇ ಅನುಗ್ರಹಿಸಿಕೊಟ್ಟರು. ಅಂದರೆ ಆ ತದೇಕ ಭಾವ, ಎಲ್ಲವೂ ಶಿವ ಅಂತ ಆದಾಗ ನಾನು ಯಾರು, ನೀನ್ ಯಾರು? ಇದಕ್ಕೆ ಇನ್ನೊಂದು ಜೋಕ್ ಅಂತಾನು ಹೇಳ್ತಾರೆ, ಬಟ್ ದಿಸ್ ಇಸ್ ಆಲ್ಸೋ ಅ ಸ್ಟೋರಿ ದಟ್ ಇಸ್ ಯೂಶಲಿ ಸೆಡ್. ಒಬ್ಬ ಶಿಷ್ಯ ಗುರುವಿನ ಹತ್ರ ಬಂದು, ನನಗೆ ಬ್ರಹ್ಮಜ್ಞಾನವನ್ನ, ನನಗೆ ಆ ಅದ್ವೈತ ಜ್ಞಾನವನ್ನ ನೀವು ನನಗೆ ಉಪದೇಶ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಗುರು ಹೇಳ್ತಾನಂತೆ, ಖಂಡಿತ ಮಾಡೋಣಂತೆ, ಮೊದಲು ಗುರುದಕ್ಷಿಣೆಯನ್ನ ಕೊಟ್ಬಿಡಪ್ಪ ಅಂತ. ಎಲ್ಲ ಆದ್ಮೇಲೆ ಅಲ್ವಾ ಗುರುದಕ್ಷಿಣೆ ಕೊಡೋದು? ಶಿಕ್ಷಣ ಎಲ್ಲ ಪೂರ್ತಿಯಾದ ನಂತರ ಗುರುದಕ್ಷಿಣೆ ಕೊಡೋದು. ನೀವು ಮೊದಲೇ ಕೇಳ್ತಾ ಇದ್ದೀರಲ್ಲ, ಏನಿದು ಅಂತಂದ್ರೆ, ಅದ್ವೈತ ಸ್ಥಿತಿಗೆ ನೀನು ಹೋದ ನಂತರ ನೀನ್ ಯಾರು, ನಾನ್ ಯಾರು, ಈ ಎಲ್ಲ ಭೇದಗಳು ನಶಿಸಿ ಹೋದ ಮೇಲೆ ನಾನು ಗುರುವೂ ಅಲ್ಲ, ನೀನು ಶಿಷ್ಯನೂ ಅಲ್ಲ, ನಿನ್ ಗುರುದಕ್ಷಿಣೆ ಎಲ್ಲಿಂದ ಕೊಡ್ಬೇಕು ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಆಗೋಗುತ್ತೆ ಅದು. ಆ ಸ್ಥಿತಿಗೆ ಅಂದ್ರೆ ಅದ್ವೈತಕ್ಕೇರಿದ ನಂತರ ಯಾವುದೂ ಅಲ್ಲ, ಗುರುವೂ ಇಲ್ಲ, ಶಿಷ್ಯನೂ ಅಲ್ಲ. ಅದು ಮುಂದೆ ಬರುತ್ತೆ. ಇದರ ನಂತರ ಈ ಸಂಪಾದನೆಯಲ್ಲಿ ಆ ಭಾವ ಕೂಡ ಬರುತ್ತೆ. ಸೊ ಹಾಗಾಗಿ ಆ ಸ್ಥಿತಿಗೆ ಏರಿ ಆದ್ಮೇಲೆ ಗುರುವೂ ಇಲ್ಲ, ಶಿಷ್ಯರು ಇಲ್ಲ, ನಿನ್ ಗುರುದಕ್ಷಿಣೆ ಇನ್ನೇನ್ ಕೊಡ್ಬೇಕು ಅಂತ ಅಂದ್ಬಿಟ್ರೆ ನಾ ಇಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು, ಸೊ ಪ್ಲೀಸ್ ಮೇಕ್ ಅಡ್ವಾನ್ಸ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಹೇಳುವಂತಹ ಒಂದು ಪ್ರಸಂಗ. ಸೊ ಇಲ್ಲಿ ಪ್ರಭುದೇವರು ಏನಂತಂದ್ರೆ, ಗುರು ಶಿಷ್ಯ ಭಾವದಲ್ಲಿ ಅಭೇದವೆಂದರಿದ ಪ್ರಭುದೇವರು ತಮ್ಮ ಅಂತರಂಗದ ಬೋಧಾಮೂರ್ತಿಯನ್ನೇ ಈ ಶ್ರೀ ಗುರುವೆಂದು ನಿಶ್ಚಯಿಸಿ ಅನಿಮಿಷ ದೇವರ ಶ್ರೀಪಾದಕ್ಕೆ ಶರಣೆಂದು ಅವರಿಗಲ್ಲೇ ನಮಸ್ಕಾರ ಮಾಡಿ, ನಿನಗೂ ನನಗೂ ಭೇದ ಇಲ್ಲ, ಗುರು ಯಾರು ಶಿಷ್ಯರಾರು ಎಲ್ಲರೂ ಒಂದೇ ಅಂತ ಆಗೋದಾಗ ಇನ್ನ ಭೇದ ಎಲ್ಲಿಂದ ಬಂತು? ಈ ಕರಸ್ಥಳದ ಲಿಂಗ, ಇಷ್ಟಲಿಂಗ ನಿಮ್ಮ ಕೈಯಲ್ಲಿದ್ದರೇನು, ನನ್ನ ಕೈಯಲ್ಲಿದ್ದರೇನು? ಈ ಇಷ್ಟಲಿಂಗವನ್ನ ಗುರು ತಾನು ಪೂಜಿಸಿ ನಂತರ ಗುರುವಿನ ಕೈಯಿಂದ ಶಿಷ್ಯನ ಕೈಗೆ ಅಥವಾ ಯಾರಿಗೆ ದೀಕ್ಷೆ ಕೊಡ್ತಾ ಇದ್ದಾರೋ ಅವರ ಕೈಗೆ ಹಸ್ತಾಂತರವಾಗತ್ತೆ. ಮೊದಲು ಗುರು ಲಿಂಗವನ್ನ ಪೂಜಿಸಿ ಆ ನಂತರ ಆ ಪೂಜಿಸಿದ ಲಿಂಗವನ್ನ ಯಾರಿಗೆ ದೀಕ್ಷೆ ಕೊಡ್ತಾ ಇದ್ದಾರೋ ಅವರಿಗೆ ಹಸ್ತಾಂತರವಾಗತ್ತೆ. ಇಲ್ಲಿ ಪ್ರಭುದೇವರು ಏನೂ ಅಭೇದ ಇಲ್ಲ ಅಂತ ಆದ ಮೇಲೆ, ನಿಮಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಆದ ಮೇಲೆ, ಈ ಕರಸ್ಥಳದ ಲಿಂಗವನ್ನ ನಾನೇ ತಗೊಳ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು
ಆ ಆ, ಸಂದೇಹವಾಗಲಿ ತಪ್ಪಾಗಲಿ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಆ ಅನಿಮಿಷರ ಕೈಯಲ್ಲಿ ಇದ್ದಂತಹ ಕರಸ್ಥಲದ ಲಿಂಗವನ್ನ ತಾನೇ ಅನುಗ್ರಹಿಸಿಕೊಳ್ಳಲು ಆ ಗುರುಮೂರ್ತಿ ನಿರವಯವನೈದಲು. ಹಾಗೆ ಆ ಕರಸ್ಥಳದ ಲಿಂಗ ಇದೆಯಲ್ಲ, ಪ್ರಭುದೇವರು ತಗೋತಿದ್ದ ಹಾಗೇನೆ ಸಮಾಧಿಸ್ಥರಾಗಿರತಕ್ಕಂತಹ ಆ ಅನಿಮಿಷರ ಪ್ರಾಣ ಕೂಡ ದೇಹದಿಂದ ಲಿಂಗದ ಜೊತೆಗೇನೆ ಹೊರಟು ಬಿಡತ್ತೆ. ನಿರವಯವನೈದಲು ಅಸ್ಥಿ ಚರ್ಮಗಳು ಸಂಚ ತಪ್ಪಿ ನೆಲಕ್ಕೆ ಉದುರಲು. ಹಾಗೆ ಆ ಅವರು ಪ್ರಭುದೇವರು ಲಿಂಗವನ್ನ ತಗೋತಿದ್ದ ಹಾಗೇನೆ ಆ ಲಿಂಗದಲ್ಲಿಯೇ ಏಕವಾಗಿ ಹೋಗಿದ್ದಂತಹ ಅನಿಮಿಷರ ಪ್ರಾಣ ಚೈತನ್ಯ ಕೂಡ ಅದರ ಜೊತೆಗೇನೆ ಹೊರಟು ಬಂದು ಅಲ್ಲಮ ಪ್ರಭುಗಳ ಕಡೆ ಬಂದ್ಬಿಡ್ತು. ಹಾಗೆ ಹೋದ ತಕ್ಷಣ ಅಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಂತಹ ಆ ದೇಹ ಅಲ್ಲಿಯೇ ಕುಸಿದು ಬಿಟ್ಟಿತು. ಇಟ್ ಕೊಲ್ಯಾಪ್ಸ್ಡ್ ರೈಟ್ ದೆನ್ ಅಂಡ್ ದೇರ್. ಅಸ್ಥಿ ಚರ್ಮಗಳು ಎಲ್ಲ, ಎವ್ರಿಥಿಂಗ್ ಡಿಸಿಂಟಗ್ರೇಟೆಡ್. ಎಲ್ಲವೂ ಅಲ್ಲಿಯೇ ಡಿಸಿಂಟಗ್ರೇಟ್ ಆಗಿ ಎಲ್ಲವೂ ಕುಸಿದು ನೆಲಕ್ಕೆ ಉದುರಲು ಗುರುದ್ರೋಹ ಸಂಬಂಧಿಸಿತೆಂದು ಅನುತಾಪವನ್ನು ಪಟ್ಟ ಪ್ರಸ್ತಾವದ ವಚನ. ಅಯ್ಯೋ, ನಾನು ಇದನ್ನ ತಗೊಂಡಿದ್ರಿಂದ ಇವರ ಪ್ರಾಣವೇ ಬಂದ್ಬಿಟ್ಟು ಈಗ ಹೊರಗೆ ಬಂದ್ಬಿಡ್ತಲ್ಲ, ಇವರ ಪ್ರಾಣವೇ ಹೊರಟು ಹೋಯ್ತಲ್ಲ ಎಂದು ಅವರು ಕಳವಳಗೊಂಡಂತಹ ಆ ಒಂದು ವಚನ. ಅದನ್ನ ಇಲ್ಲೇ ಹೇಳ್ಬಿಡ್ತೇನೆ. ನಂತರ ಇಲ್ಲಿ ಅದರ ನಂತರ ಹಾಗೆ ಆ ಕಳವಳವಾದ ನಂತರ ಪ್ರಭುದೇವರು ಏನ್ ಅನಿಸಿದ್ದು ಅನ್ನೋದನ್ನ ಕೂಡ ಇಲ್ಲಿ ನೋಡಬಹುದು. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲವೆಂಬ ತ್ರಯಂಗಳ ಅಳಿದುಳಿದು ನಿರ್ಮಳನಾದ ಶಿಷ್ಯನು ಕಾಯದ ಜೀವದ ಭ್ರಾಂತು ಸೂತಕ ಹಿಂಗಿ ನಿಶಂಕನಾದ ಗುರು. ಈ ಉಭಯ ಭಾವದೊಳಗೆ ಆವುದು ಮುಂದು ಆವುದು ಹಿಂದು. ಇದನ್ನು ಅರಿಯಬಪ್ಪುದೆ. ಕರಸ್ಥಲಕ್ಕೆ ಕಾರುಣ್ಯವ ಮಾಡಿದಡೆ ಮನಸ್ಥಲಕ್ಕೆ ಹಂಗಿಲ್ಲ. ಮನಸ್ಥಲದಲ್ಲಿ ಸೆರಗೊಟ್ಟಿ ಬೇಡಿದಡೆ ಕರಸ್ಥಲದ ಲಿಂಗ ಕೈಸಾರಿತ್ತು. ಗುರುಸ್ಥಲದ ನಿಲವು ಪರಸ್ಥಲದೊಳಡಗಿದಡೆ ಭಾವ ಬಳಲಿತ್ತಿದೇನೋ ಗುಹೇಶ್ವರ. ಎಲ್ಲ ಆಣವ ಮಾಯಿಯ ಕಾರ್ಮಣ, ಮೂರು ಮಲಗಳು, ಜೀವಾತ್ಮ ಭಾವದಲ್ಲಿ ಇರತಕ್ಕಂತಹ ಆ 3 ಮಲಗಳು, ಅವೆಲ್ಲವನ್ನ ಕಳೆದುಕೊಂಡಂತಹ ಶಿಷ್ಯ, ನಿರ್ಮಲನಾದಂತಹ ಶಿಷ್ಯ, ಕಾಯದ ಜೀವದ ಭ್ರಾಂತು ಸೂತಕ ಹಿಂಗಿ ನಿಶಂಕನಾದ ಗುರು. ಅಂದರೆ ಆ ಶಿವಾದ್ವೈತ ಭಾವದಲ್ಲಿ ನೆಲೆಸಿರತಕ್ಕಂತಹ ಆ ಗುರು ಈ ಉಭಯ ಭಾವದೊಳಗೆ ಆವುದು ಹಿಂದು ಆವುದು ಮುಂದು. ಇದೆರಡರಲ್ಲಿ ವಿಚ್ ಕಮ್ಸ್ ಫಸ್ಟ್? ಮಲತ್ರಯಗಳು ಹೋದ ನಂತರ ಆ ಜೀವಾತ್ಮ ಭಾವ ಅಳಿದು ಹೋಯ್ತು ಅಂತಾದ ನಂತರ, ಜೀವಾತ್ಮ ಭಾವ ಅಳಿದು ಹೋದ ಮೇಲೆ ನಾನು ಯಾರು? ಪರಮಾತ್ಮ. ಆ ಶಿವಾದ್ವೈತಾನುಭವದಲ್ಲಿ ಇರತಕ್ಕಂಥದ್ದು ಯಾರು? ಗುರು. ಅವನನ್ನ ನಾನು ಗುರು ಅಂತ ಅಂದ್ಕೊಂಡ್ರೆ, ಹೀಗೆ ನಿರ್ಮಲನಾದಂತಹ ಆ ಶಿಷ್ಯ ಅಂತ ನಾನು ಅಂದ್ಕೊಂಡ್ರೆ, ಯಾವುದು ಮುಂದು ಯಾವುದು ಹಿಂದು? ಇದನ್ನ ಹೌ ಕ್ಯಾನ್ ಐ ಡಿಫರೆನ್ಶಿಯೇಟ್ ಬಿಟ್ವೀನ್ ದೀಸ್ ಟು? ಈ ಡಿಫರೆನ್ಸಿಯೇಷನ್ನೇ ಇಲ್ದಿರುವಾಗಲೂ ಕೂಡ ಗುರುಸ್ಥಲದ ನಿಲವು ಪರಸ್ಥಲದೊಳು ಅಡಗಿದಡೆ ಭಾವ ಬಳಲಿತ್ತಿದೇನೋ. ಇದು ಯಾಕೆ? ಈ ಗುರು ನನ್ನಿಂದ ಅಗಲಿದನಲ್ಲ, ನನಗೂ ಅವರಿಗೂ ಭೇದವಿಲ್ಲ ಅಂತಾದಾಗ ಈ ಗುರು ಅಗಲಿದನಲ್ಲ ಎಂಬ ಭಾವ ಬಳಲಿತ್ತಿದೇನೋ. ವೈ ಆಮ್ ಐ ಫೀಲಿಂಗ್ ದಿಸ್ ಆಂಗ್ವಿಶ್? ಯಾಕೆ ನನಗೆ ಈ ತರ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಹಾಗೆ ಯೋಚನೆ ಮಾಡಿ, ಇಂತು ಅನಿಮಿಷ ದೇವರು ನಿಜವನೈದಲು ಅನುತಾಪಿಸುತ್ತಿದ್ದ ಪ್ರಭುದೇವರು ತಮ್ಮ ತಾವು ಸಂತೈಸಿಕೊಂಡು ಮತ್ತೆ ಹಾಗೆ ವಿಚಲಿತವಾದ ತಕ್ಷಣ, ಹೇಗೆ ಆ ನಿಮಿಷ ದೇವರ ದೇಹ ಅಲ್ಲಿಯೇ ಕುಸಿದು ಬಿದ್ದ ತಕ್ಷಣ ವಿಚಲಿತರಾದಂತಹ ಪ್ರಭುದೇವರು ತಮ್ಮ ತಾವು ಸಂತೈಸಿಕೊಂಡು ತಿಳಿದು ನೋಡಿ ಈ ಗುರುವಿನ ಚೈತನ್ಯವು ಆ ಲಿಂಗದಲ್ಲಿ ಅಡಗಿತ್ತು. ಆ ಗುರುವಿನಲ್ಲಿ ಇದ್ದಂತಹ ಆ ದೇಹಾತ್ಮ ಭಾವವೆಲ್ಲ ಕಳೆದು ಹೋಗಿ ಆ ಗುರು ಆಗಲೇ ತಾನು ಶಿವನಲ್ಲಿ ಏಕೀಭೂತನಾಗಿ ಹೋಗಿದ್ದಾರೆ. ಆ ಶಿವನಲ್ಲಿ ಏಕೀಭೂತನಾದಂತಹ ಆ ಶಿವನ ಸಾಕಾರ ಕುರುಹಾಗಿ ಇರುವಂತಹ ಆ ಇಷ್ಟಲಿಂಗ ಅಲ್ವಾ? ಆ ಇಷ್ಟಲಿಂಗ
ಗುರುವಿನ ಚೈತನ್ಯವು ಆ ಲಿಂಗದಲ್ಲಿ ಅಡಗಿತ್ತು. ಆ ಲಿಂಗವೆನ್ನ ಕರಸ್ಥಳಕ್ಕೆ ಬಂದಿತ್ತು. ಆ ಲಿಂಗ ಅದರೊಳಗಡೆ ಸೇರಿ ಹೋಗಿರತಕ್ಕಂತಹ ಅವರ ಚೈತನ್ಯ ಕಳೆ ಈ ಲಿಂಗದಲ್ಲಿ ಸೇರಿ ಆ ಲಿಂಗವನ್ನ ನನ್ನ ಕೈಯಲ್ಲಿ ತಗೊಂಡಿದ್ದೇನೆ. ಸೊ ಹಾಗಿದ್ರೆ ಗುರು ಎಲ್ಲಿದ್ದಾರೆ? ನನ್ನಲ್ಲಿಯೇ ಇದ್ದಾರೆ. ಅವರ ಗುರುವಿನ ಚೈತನ್ಯ ಎಲ್ಲಿಯೂ ಹೋಗಿಲ್ಲ, ನನ್ನ ಒಳಗಡೆನೆ ಇದೆ. ಈ ಲಿಂಗ ಇದೆಯಲ್ಲ, ಅದ್ರ ಒಳಗಡೆ ಅವರು ಇದಾರಲ್ಲ. ಪರಮಾತ್ಮನ ದ್ಯೋತಕ, ಪರಮಾತ್ಮನ ಕುರುಹಾಗಿ ಇರತಕ್ಕಂತಹ ಈ ಇಷ್ಟಲಿಂಗದಲ್ಲಿ ನನ್ನ ಗುರುವಾಗಿ ಈ ನಿಮಿಷ ದೇವರ ಚೈತನ್ಯವೂ ಕೂಡ ಇದೆಯಲ್ಲ. ಹೀಗಿರುವಾಗ ದೇಹ ಹೋದದ್ದಕ್ಕೆ ನಾನು ಅನುತಾಪವನ್ನ ಪಡಬೇಕಾ? ಅಥವಾ ಚೈತನ್ಯವಾಗಿ ಶಿವನೇ ತಾನಾಗಿ ಇಲ್ಲಿ ಇದಾರಲ್ಲ, ಹಾಗಿದ್ದರೆ ಭೇದ ಎಲ್ಲಿಯದು, ಅಳಿವು ಎಲ್ಲಿಯದು, ಕಳೆದುಕೊಂಡದ್ದೇನನ್ನ ಎಂಬ ಆ ಯೋಚನೆ ಈಗ ಪ್ರಭುದೇವರಿಗೆ ಬಂತು. ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು. ಅದು ಕಾರಣ ಈ ಶ್ರೀ ಗುರುವೆನ್ನ ಕರಸ್ಥಲದಲ್ಲಿ, ಮನಸ್ಥಲದಲ್ಲಿ, ತನುಸ್ಥನದಲ್ಲಿ ಸಂಪೂರ್ಣನಾಗಿ ನೆಲೆಗೊಂಡನಲ್ಲದೆ ಅನ್ಯ ಭಾವ ವಿಷಯದಿಂದ ಅಳಿದುಳಿದಲ್ಲವೆಂದು ಮನವ ನಿಶ್ಚಯಿಸಿಕೊಂಡರು. It is not that he has departed from me. ಅವರು ಅಳಿದಿಲ್ಲ, ಅವರಿದ್ದಾರೆ. ಹೇಗಿದ್ದಾರೆ? ಆ ಗುರುವೆನ್ನ ಕರಸ್ಥಲದಲ್ಲಿ, ಮನಸ್ಥಲದಲ್ಲಿ, ತನುಸ್ಥಲದಲ್ಲಿ ಸಂಪೂರ್ಣನಾಗಿ ನೆಲೆಗೊಂಡಿದ್ದಾನೆ. ನನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ, ನನ್ನ ಮನಸ್ಥನದಲ್ಲಿ ಭಾವಲಿಂಗವಾಗಿ, ಎನ್ನ ಸರ್ವಾಂಗದಲ್ಲಿಯೂ ಕೂಡ ಆ ಪರಮಾತ್ಮನಾಗಿ ಆ ಗುರು ನನ್ನೊಳಗಡೆ ಸೇರಿಕೊಂಡು ಹೋಗಿರುವುದರಿಂದ ಯಾವುದೂ ಅಳಿದಿಲ್ಲ. He is not departed from me. He is not away from me. I haven't lost him. ಆ ಒಂದು ತಿಳಿವು ಬಂದಾಗ ಹೇಳಿದಂತಹ ವಚನ ಅಂತಂದ್ಬಿಟ್ಟು ಈ ವಚನವನ್ನ, ಆಹಾ ಮನವೇ ಮರೆದೆಯೆಲ್ಲ ನಿನ್ನ ಪೂರ್ವಾಪರವ, ಘನ ಮನದೊಳಡಗಿ ಆ ಮನ ಲಿಂಗದೊಳಡಗಿ ಆ ಲಿಂಗವೆನ್ನ ಕರಸ್ಥಳಕ್ಕೆ ಬಂದ ಬಳಿಕ ಅಳಿಯಿತ್ತು ಅಗಲಿತ್ತು ಎಂಬ ಭಾವಭ್ರಾಂತಿ ಇದೇನೋ. ಜನನವಿಲ್ಲದ ಘನಕ್ಕೆ ಮರಣ ಉಂಟೆ. ಯಾವುದಕ್ಕೆ ಹುಟ್ಟೇ ಇಲ್ಲವೋ ಅದಕ್ಕೆ ಸಾವು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಪರಮಾತ್ಮನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆ ಪರಮಾತ್ಮವೇ ನನ್ನೊಳಗೆ ಇರುವಾಗ, ಆ ಪರಮಾತ್ಮವೇ ನನ್ನ ನಿಜ ಸ್ವರೂಪ ಎಂದಿರುವಾಗ ಘನ ಮನದೊಳು ಅಡಗಿ, ಆ ಮನ ಲಿಂಗದೊಳಡಗಿ, ಆ ಲಿಂಗವೆನ್ನ ಕರಸ್ಥಳಕ್ಕೆ ಬಂದ ಬಳಿಕ ಅಳಿಯಿತ್ತು ಅಗಲಿತ್ತು ಎಂಬ ಭಾವಭ್ರಾಂತಿ ಇದೇನೋ. ವೈ ಆಮ್ ಐ ಡೆಲ್ಯೂಡೆಡ್ ಬೈ ದಿಸ್ ಥಾಟ್ that I lost my guru? No. The reality of that guru, which is represented within this linga, has come into my hand. And more than that, because of my oneness, he is within me. ಹಾಗಿರುವಾಗ ಅಳಿಯಿತ್ತು ಅಗಲಿತ್ತು ಎಂಬ ಭಾವಭ್ರಾಂತಿ ಇದೇನೋ. ಜನನವಿಲ್ಲದ ಘನಕ್ಕೆ ಮರಣ ಉಂಟೆ. ತೆರಹಿಲ್ಲದ ನಿಜವು ತನ್ನಲ್ಲಿ ತಾನು ವೇದ್ಯವಾಗಿಪ್ಪುದಲ್ಲದೆ, ನೋಡಲಿಕ್ಕಾಗದಂತಹ ಆ ತೆರಹಿಲ್ಲದ ನಿಜವು, ಗುರುತೇ ಇಲ್ಲದಂತಹ, ತಿಳುವಳಿಕೆಗೆ ಬಾರದಂತಹ ಆ ನಿಜ ತನ್ನಲ್ಲಿ ತಾನು ವೇದ್ಯವಾಗಿಪ್ಪುದಲ್ಲದೆ ಇದಿರಿಟ್ಟು ತೋರದೆಂಬ ಅಜ್ಞಾನವಿದೇನೋ, ಅದು ನನ್ನಲ್ಲಿ ನಾನು ಅರಿಯಬೇಕೇ ಹೊರತು ನನ್ನ ಕಣ್ಣೆದುರುಗಡೆನೆ ಕಾಣಿಸ್ತಾ ಇರಬೇಕು ಅಂತ. Why am I wondering like this? ಆ ಒನ್ನೆಸ್, ಗುರು, ಲಿಂಗ, ಪರಮಾತ್ಮ, ಜಂಗಮ ಎಲ್ಲವೂ ಒಂದೇ, ಎಲ್ಲವೂ ನಾನೇ, ಎಲ್ಲವೂ ನನ್ನ ಒಳಗಡೆ ಇದೆ ಅನ್ನುವುದನ್ನ ನಾನು ಅನುಭವಿಸಬೇಕಲ್ಲದೆ, ಆ ಜ್ಞಾನವನ್ನ ನಾನು ನನ್ನೊಳಗೆ ಸಾಧಿಸಬೇಕಲ್ಲದೆ ಇದಿರಿಟ್ಟು ತೋರದೆಂಬ ಅಜ್ಞಾನವಿದೇನೋ. Why am I worried that I am not able to see it in front of me when I am that? ಅದೆಲ್ಲವೂ ನಾನೇ ಆಗಿರುವಾಗ ಇದಿರಿಟ್ಟು ತೋರದೆಂಬ ಅಜ್ಞಾನವಿದೇನೋ. ನೀ ನಾನೆಂಬುದು ಮಾದು, ನಾನು ನೀನು, ನೀನು ನಾನು, ನೀ ನಾನೆಂಬುದು ಮಾದು ಬಿಟ್ಟು ಕಳೆದು ಹೋಗಿ ಅದೆಲ್ಲ ನಶಿಸಿ ಹೋಗಿ ತಾನೆಯಾಗಿ ಸಾಧ್ಯವಾಯಿತು. ಇದನ್ನೇನೆಂದೆಂಬೆನೋ ಗುಹೇಶ್ವರ. ಹೌ ಕ್ಯಾನ್ ಐ ಎಕ್ಸ್ಪ್ಲೈನ್ ದಿಸ್? ಓ ಮನಸ್ಸೇ,
ಕ್ಷಣಕಾಲವಾದರೂ ನೀನು ಮರ್ತು ಬಿಟ್ಟಿಯಲ್ಲ, ಮತ್ತೆ ಆ ದ್ವೈತ ಭಾವಕ್ಕೆ ಹೊರಟೋಯ್ತಲ್ಲ. ನಾನು ಬೇರೆ, ಅವರು ಬೇರೆ, ಈ ದೇಹ ಬೇರೆ, ಆ ದೇಹ ಬೇರೆ, ಹಾಗಾಗಿ ಆ ದೇಹ ಹೊರಟೋಯ್ತಲ್ಲ. ಸೊ ನೌ ಐ ಫೀಲ್ ದಟ್ ಪೇನ್. Why? Because for a moment, I went into again that Dvaita state that it is separate from me. No. What is separate from me? Everything is me. Everything is I in my true form as that Shiva. So, hagagi, how can I explain this? No, nothing is lost. ಯಾವುದು ಕೂಡ ಕಳೆದು ಹೋಗಿಲ್ಲ. ಹೀಗೆ ಇಂತು ಅನುತಾಪ ಸಂತಾಪಗಳೆರಡನೂ ಮರೆದು ಶ್ರೀ ಗುರುವನು ನಿತ್ಯನೆಂದರಿದ ಪ್ರಭುದೇವರು. ಸೊ ಹೀಗೆ ಅವರು ಎಲ್ಲೂ ಹೋಗಿಲ್ಲ, ಅವರು ನಶಿಸಿ ಹೋಗಿಲ್ಲ, ಅವರ ದೇಹ ತ್ಯಾಗವಾಗಿಲ್ಲ. ಅವರು ನಿತ್ಯ ಸದಾ ಕಾಲ ಆ ಚೈತನ್ಯ ಸ್ವರೂಪದಲ್ಲಿ, ಶಿವ ಸ್ವರೂಪದಲ್ಲಿ ಅವರು ಯಾವಾಗಲೂ ಇದ್ದೇ ಇದ್ದಾರೆ ಎಂಬಂತಹ ಅರಿವನ್ನ ಪಡೆದಂತಹ ಪ್ರಭುದೇವರು. ಮುಂದಿನ ವಚನಕ್ಕೆ ಹೋದರೆ, ಆ ಶ್ರೀ ಗುರುಮೂರ್ತಿಯನು ತನ್ನ ಹೃದಯ ಕಮಲ ಮಧ್ಯದಲ್ಲಿ ಆ ಶ್ರೀ ಗುರುವನರಿದು ಕಂಡು ಮನಃಪುಷ್ಪದಿಂ ಪೂಜಿಸಿ ಪರಮ ಹರುಷಿತರಾದರು. ಹೀಗೆ ಹರುಷಿತರಾಗಿ ಇಂತು ಶ್ರೀ ಗುರುವಿನಲ್ಲಿ ತನ್ನಲ್ಲಿ ಸಮರಸ ಭಾವವನೈದಿ ಪ್ರಭುದೇವರು ತಮ್ಮ ಕರಸ್ಥಲದ ಲಿಂಗವ ನೋಡಿ ನೋಡಿ ಆ ಲಿಂಗ ಭಾವ ಆಲಿಂಗನಮಾಗಿ ದೃಷ್ಟಿ ನೆಟ್ಟು ಮನ ಮುಟ್ಟಿ ಹಾರೈಸಿ ತನಗೇ ತಾನೇ ಆಶ್ಚರ್ಯ ಪಡುತ್ತಿದ್ದ ಪ್ರಸ್ತಾವದ ವಚನ. ಸೊ ಈ ಒಂದಷ್ಟು ವಚನಗಳನ್ನ ಈಗ ನಾವು ನೋಡೋಣ. ಕಾಣದುದ ಅರಸುವರಲ್ಲದೆ ಕಂಡುದ ನರಸುವರೇ, ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಮಂತ್ರವಾದ, ತಾನೇ ಸಕಲ ವಿದ್ಯಾರೂಪನಾದ ಇಂತಿವೆಲ್ಲವನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದನು ಇನ್ನು ನಿರ್ವಿಕಾರ ಕಾಣ ಗುಹೇಶ್ವರ. ಯಾವುದೇ ಒಂದು ವಿಕಾರಗಳಿಲ್ಲ. ನೌ ಐ ಆಮ್ ನಾಟ್ ಡೆಲ್ಯೂಡೆಡ್, ಐ ಆಮ್ ನಾಟ್ ಕನ್ಫ್ಯೂಸ್ಡ್ ಎನಿ ಮೋರ್. All the illusions have now vanished. ಕಾಣದುದ ಅರಸುವರಲ್ಲದೆ ಕಂಡುದ ನರಸುವರೇ. ಯಾವುದು ಕಾಣಿಸ್ತಿಲ್ವೋ ಅದನ್ನು ಹುಡುಕ್ಬೇಕು. ಕಣ್ಣಿಗೆ ಕಂಡಿರೋದನ್ನ, ನಾನೇ ಅದನ್ನ ಅನುಭವಿಸಿ ನಾನು ನೋಡ್ತಾ ಇರೋದನ್ನ ಇನ್ನೇನಂತ ಹುಡುಕೋದು? ಘನಕ್ಕೆ ಘನವಾದ ವಸ್ತು ಪರಮಾತ್ಮ, ಘನಕ್ಕೆ ಘನವಾದಂತಹ ವಸ್ತು ಅದ್ಯತಿಷ್ಠ ದಶಾಂಗುಲಂ, ಇದೆಲ್ಲವನ್ನ ಇಟ್ಟು ಅದನ್ನ ಮೀರಿ ಒಂದು 10 ಅಂಗುಲ ಎತ್ತರ, ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಮಂತ್ರವಾದ, ತಾನೇ ಸಕಲ ವಿದ್ಯಾ ರೂಪನಾದ ಇಂತಿವೆಲ್ಲವನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದನು ಇನ್ನು ನಿರ್ವಿಕಾರ ಕಾಣ ಗುಹೇಶ್ವರ. ಇಷ್ಟೊತ್ತು ಹೇಳ್ಕೊಂಡು ಬಂದ ಹಾಗೆ ಎಲ್ಲವೂ ಅದೇ ಆಗಿರುವಾಗ, ಆ ಅದು ಅನ್ನೋದೇನಿದೆ ಅದೇ ನಾನಾಗಿರುವಾಗ, ಇನ್ನು ನಿರ್ವಿಕಾರ, there is no delusions, there is no confusion. ಮನದಲ್ಲಿ ಯಾವುದೇ ಒಂದು ವಿಕಾರ ಭಾವನೆಗಳು ಕೂಡ ಇಲ್ಲ. ಈಗ ಎಲ್ಲ ಶಾಂತ ಸ್ಥಿತಿ. ಐ ಹ್ಯಾವ್ ದಟ್ ಕ್ಲಾರಿಟಿ ನೌ. ಗುರು ಶಿಷ್ಯ ಸಂಬಂಧವನ ಅರಸಲೆಂದು ಹೋದಡೆ ತಾನೇ ಗುರುವಾದ, ತಾನೇ ಶಿಷ್ಯನಾದ, ತಾನೇ ಲಿಂಗವಾದ ಗುಹೇಶ್ವರ. ನಿಮ್ಮ ಶರಣನ ಕೈಯಲ್ಲಿ ಲಿಂಗವ ಕೊಟ್ಟಡೆ ಭಾವ ಬತ್ತಲೆಯಾಯಿತು. ಯಾವ ಭಾವ? ಈ ಜೀವಾತ್ಮ, ನಾನು ಅಣು, ಈ ಮಲತ್ರಯಗಳಿಂದ ಸೇರಿ ನಾನು ಕೇವಲ ಜೀವ ಎಂಬ ಭಾವ ಬತ್ತಲೆಯಾಯಿತು. ಯಾಕೆ? ಗುರು ಶಿಷ್ಯ ಸಂಬಂಧವನ್ನು ಅರಸಲೆಂದು ಹೋದಡೆ. ವಾಟ್ ಇಸ್ ದಿಸ್ ರಿಲೇಶನ್ಶಿಪ್ ಬಿಟ್ವೀನ್ ಅ ಗುರು ಅಂಡ್ ಶಿಷ್ಯ? ಈ ಸಂಬಂಧವನ್ನ ತಿಳ್ಕೋಬೇಕು ಅಂತ ಹೋದ್ರೆ ನನಗೆ ತಿಳ್ಕೊಂಡಿದ್ ಏನು? ತಾನೇ ಗುರುವಾದ ಆ ಘನ, ಆ ಪರಮಾತ್ಮ ತಾನೇ ಗುರುವಾದ, ತಾನೇ ಶಿಷ್ಯನಾದ, ತಾನೇ ಲಿಂಗವಾದ, ಎಲ್ಲವೂ ತಾನೇ ಪರಮಾತ್ಮನೇ ಎಲ್ಲವೂ ಆಗಿರುವಾಗ ನಿಮ್ಮ ಶರಣನ ಕೈಯಲ್ಲಿ ಲಿಂಗವ ಕೊಟ್ಟಡೆ ಭಾವ ಬತ್ತಲೆಯಾಯಿತು. ಅಂತಹ ಶರಣನಿಗೆ ಆ ಲಿಂಗ ಸಿಕ್ಕಿದರೆ ಆ ಜೀವಾತ್ಮ ಭಾವ ಎಲ್ಲವೂ ನಶಿಸಿ ಹೋಗಿತ್ತು. ಮುಂದಿನ ಸ್ಲೈಡ್ಗೆ ಹೋದರೆ, ಇದು ಬಹಳ ಚೆನ್ನಾಗಿ ಗೊತ್ತಿರುವಂತಹ ವಚನ. ಇಲ್ಲಿ ಬರತಕ್ಕಂತಹ ಈ ವಚನ, ಅದನ್ನ ಇಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಇದಕ್ಕೆ ಹೊಂದಿಸಿದ್ದಾರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ
ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಎಲ್ಲಿ ಮಾಮರ ಇರುವುದು, ಎಲ್ಲಿಯ ಕೋಗಿಲೆ. ಆ ಮಾಮರದ ಚಿಗುರು, ಆ ಎಲೆಗಳು, ಕೋಗಿಲೆ ಕಪ್ಪಾಗಿರುವಂತಹ ಆ ಹಕ್ಕಿ ಯಾವುದೋ ಕಾಲದಲ್ಲಿ ಎಲ್ಲೋ ಇರುತ್ತೆ, ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ವಸಂತ ಬಂತ, ಆ ಚಿಗುರೆಲೆ ಹುಟ್ಟುತ್ತಾ ಮಾಮರದಲ್ಲಿ ಆ ಚಿಗುರೆಲೆಯನ್ನ ತಿಂದು ಆಗ ಹಾಡುತ್ತೆ ಅನ್ನುವ ಒಂದು ಕವಿ ಸಮಯ ಇಲ್ಲಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಆ ವಸಂತಾಗಮನವಾಯ್ತು ಅಂದರೆ ಆ ಚಿಗುರನ್ನ ತಿಂದು ಅಷ್ಟು ಅದ್ಭುತವಾಗಿ ಕೋಗಿಲೆ ಹಾಡುತ್ತೆ ಅನ್ನುವಂಥದ್ದು. ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಒಂದು ಹುಳಿ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಅದೆರಡನ್ನ ಸೇರಿಸ್ಬಿಟ್ರೆ ಫ್ಯಾಂಟಾಸ್ಟಿಕ್ ಆಗಿ ಉಪ್ಪಿನಕಾಯಿ. ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಆ ಪರಮಾತ್ಮ ಈ ಜೀವನಾಗಿ ನಾನು ಜೀವ ಅಂತ ಆ ಒಂದು ಭ್ರಮೆಯಲ್ಲಿ ಇದ್ದಂತಹ ನನಗೆ ಆ ಗುಹೇಶ್ವರ ಲಿಂಗ, ಆ ಕರಸ್ಥಲಕ್ಕೆ ಆ ಲಿಂಗ ಬಂದೊದಗಿದ ನಂತರ ಆದಂತಹ ಆ ದೀಕ್ಷೆ, ಆ ಉಪದೇಶ, ಆ ಜ್ಞಾನೋದಯ, ಆ ಕ್ಷಣದಲ್ಲಿ ಎರಡೂ ಸೇರಿಬಿಟ್ಟು ಎಂತಹ ಅದ್ಭುತವಾದಂತಹ ಆ ಐಕ್ಯ ಭಾವ ಸ್ಥಿತಿಗೆ ನಾನು ತಲುಪಿಬಿಟ್ಟೆ. ಎತ್ತಣಿಂದೆತ್ತ ಸಂಬಂಧವಯ್ಯ. ಕಾಣಬಾರದ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಡೆ, ಹೇಳಲೆಮ್ಮೆ ಕೇಳಲೆಮ್ಮೆ ಎನಗಿದು ಸೋಜಿಗ ಎನಗಿದು ಸೋಜಿಗ. ಗುಹೇಶ್ವರ ಲಿಂಗ, ಗುಹೇಶ್ವರನೆಂಬ ಲಿಂಗ ನಿರಾಕಾರ ಬಯಲು ಸಾಕಾರವಾಗಿ ಎನ್ನ ಕರಸ್ಥಲಕ್ಕೆ ಬಂದಡೆ, ಹೇಳಲಮ್ಮೆ ಕೇಳಲಮ್ಮೆ. ಹೌ ಕ್ಯಾನ್ ಐ ಎಕ್ಸ್ಪ್ರೆಸ್ ದಿಸ್? ಹೇಳಲಿಕ್ಕಾಗತ್ತಾ, ಕೇಳಲಿಕ್ಕಾಗತ್ತಾ? ಏನನ್ನ? ಕಾಣಬಾರದ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಡೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಅಂತಂದ್ಬಿಟ್ಟು ಬಸವಣ್ಣನವರು ಹೇಳ್ತಾರಲ್ಲ. ಕಾಣಬಾರದ ಲಿಂಗ, ಊಹಿಸಲಿಕ್ಕೂ ಆಗದಂತಹ ಅಪರಿಮಿತವಾದ ಅಗಾಧವಾದ ವಿಶಾಲವಾದಂತಹ ಆ ಪರತತ್ವ ಪರಮಾತ್ಮ, ಆ ಲಿಂಗ ಸ್ವರೂಪ ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ ಎನಗಿದು ಸೋಜಿಗ. ಹೌ ಆಮ್ ಐ ಆಮ್ ಸೋ ಥ್ರಿಲ್ಡ್, I am mesmerized. I can't explain this. ಅಷ್ಟು ಅಗಾಧವಾದಂತಹ ಪರಮಾತ್ಮ ನನ್ನ ಕರಸ್ಥಳದಲ್ಲಿ ಈ ಲಿಂಗ ಸ್ವರೂಪವಾಗಿ ಕುರುಹಾಗಿ ಆ ಪರಮಾತ್ಮನನ್ನ ಸಿಂಬಲೈಸ್ ಮಾಡಿ ನನ್ನ ಕರಸ್ಥಳಕ್ಕೆ ನಾನು ಕರೆಸ್ಕೊಂಡ್ಬಿಟ್ನಲ್ಲ. ಗುಹೇಶ್ವರನೆಂಬ ಲಿಂಗ ನಿರಾಕಾರ ಬಯಲು ಸಾಕಾರವಾಗಿ ಎನ್ನ ಕರಸ್ಥಲಕ್ಕೆ ಬಂದಡೆ, ಹೇಳಲಮ್ಮೆ ಕೇಳಲಮ್ಮೆ. ಹೀಗೆ ಆ ಲಿಂಗ ನನ್ನ ಕರಸ್ಥಳಕ್ಕೆ ಬಂದಡೆ, ಅದನ್ನ ನಾನು ಏನಂತ, ಐ ಕಾಂಟ್ ಎಕ್ಸ್ಪ್ಲೇನ್ ದಿಸ್. ಎನಗಿದು ಸೋಜಿಗ ಎನಗಿದು ಸೋಜಿಗ. ಹೀಗೆ ಇಲ್ಲಿ ತನಕ ಬಂದು ಐ ಥಿಂಕ್ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ ಟೈಮ್. ಇನ್ನ ಷಟ್ಸ್ಥಳ ವಚನಗಳನ್ನ ನಾವು ಮುಂದಿನ ಸರಣಿಯಿಂದ ನೋಡಬಹುದು ಅಂತ ಅನ್ಕೋತೀನಿ. ಯಾಕೆಂದ್ರೆ ಇದಕ್ಕೆ ಹೋದ್ರೆ ಇನ್ನ 6 ಸ್ಥಳಗಳನ್ನ ನಾವು ಒಟ್ಟಿಗೆ ಮುಗಿಸ್ಕೊಂಡು ಮೋಸ್ಟ್ಲಿ ನೆಕ್ಸ್ಟ್ ದ್ರಲ್ಲಿ ನಾವು ಇದನ್ನು ಮುಗಿಸ್ಕೊಂಡು ಮುಕ್ತಾಯಕ್ಕರ ಸಂಪಾದನೆಗೆ ಬರ್ತೇವೆ. ಅಲ್ಲಿ ಅಜಗಣ್ಣನವರ ವಿಯೋಗ ಆಗಿ ಅಲ್ಲಿ ಒಂದು ಅಜಗಣ್ಣನವರ ಈ ವೀರಶೈವ ಪುರಾಣದಲ್ಲಿ ಮತ್ತೆ ಹೇಗೆ ಅಜಗಣ್ಣನವರ ವೃತ್ತಾಂತ, ಅವರ ಕಥೆ ಏನು ಅನ್ನೋದೆಲ್ಲ ಕೂಡ ಬರುತ್ತೆ. ಅದನ್ನ ಮತ್ತೆ ಹೇಳಿ ಒಂದ್ ಸ್ವಲ್ಪ ಅಲ್ಲಿ ಷಟ್ಸ್ಥಲ ವಚನಗಳಿಂದ ಶುರು ಮಾಡೋಣ. ಮಧ್ಯದಲ್ಲಿ ಕಥೆ ಬರುತ್ತೆ, ನಂತರ ಮತ್ತೆ ಸಂಪಾದನೆಗೆ ನಾವು ಹೋಗೋದು. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಶೂನ್ಯ ಸಂಪಾದನೆ ಅಂತ ಆಳವಾದ ವಿಷಯವನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಎಲ್ರಿಗೂ ಸರಳವಾದ ರೀತಿಯಲ್ಲಿ ತಿಳಿಯುವಾಗಿ ಹೇಳಿಕೊಟ್ರಿ. ಸೊ ಇವಾಗ ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಕೇಳೋದಿತ್ತು ಪ್ರವೀಣ್ ಅವರಿಗೆ ಅಂದ್ರೆ ಕೇಳ್ಬೋದು. ಇಲ್ಲೇ ಒಂದೆರಡು ಕ್ವಶನ್ಸ್. ರಾಜೇಶ್ವರಿ ಅವ್ರಿಗೆ ಕರೆಕ್ಟ್. ಸನಕ, ಸನಂದನ, ಸನಾತನ, ಸನತ್ ಕುಮಾರ 4.
ಸನಕ ಸನಂದನಾದಿ ಮಹರ್ಷಿಗಳು ಬ್ರಹ್ಮನ ಮಾನಸ ಪುತ್ರರು. ಸೃಷ್ಟಿ ಮಾಡುವಾಗ ಬ್ರಹ್ಮ ಮೊದಲು ಈ 4 ಜನರನ್ನ ಸೃಷ್ಟಿ ಮಾಡಿ, ನೀವು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿ ಅಂತಂದ್ರೆ ಇಲ್ಲ, ನಮಗ್ ಸೃಷ್ಟಿ ಬೇಡ, ನಾವು ಬ್ರಹ್ಮದಲ್ಲಿ ಬ್ರಹ್ಮಜ್ಞಾನದಲ್ಲಿ ನಾವು ನೆಲೆಸ್ಬೇಕು ಅಂತ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅದರಲ್ಲಿ ಹೊರಟು ಹೋಗ್ತದೆ ಅಂತ ಒಂದು ಕಥೆ ಬರುತ್ತೆ ಪುರಾಣದಲ್ಲಿ. ಸೊ ಹಾಗೇನೆ ಶ್ರೀಶೈಲ ಅವರು ಅಂದ್ರೆ ಅದು ವೀರಶೈವರ ವಾದ ಯಾವ ವಚನಕಾರರು ಹೇಳಿಲ್ಲ ಅಂತ ಹೇಳಿದ್ದಾರೆ. ಮುಂಚೆ ಅಂದ್ರೆ ಇಷ್ಟಲಿಂಗ ಪೂಜೆ ಮುಂಚೆ ಇತ್ತು ಅನ್ನೋದು. ಇದು ಇಟ್ಸ್ ವೆರಿ ಕಂಟೆನ್ಷಿಯಸ್, ಐ ನೋ ದಾಟ್. ಬಟ್ ಏನಂತಂದ್ರೆ, ಒಂದು ನೀವು ಪಾಶುಪತ ಶೈವ, ಲಕುಳೀಶ ಸಂಪ್ರದಾಯಗಳು ಮತ್ತೆ ಕಾಳಾಮುಖ, ಈ ಎಲ್ಲ ಬೇರೆ ಬೇರೆ ಶೈವಾಗಮಗಳ ಶಾಖೆಗಳನ್ನೆಲ್ಲ ನೀವು ನೋಡ್ತಾ ಬಂದರೆ ಒಂದು ನಿಮಗೆ ಖಂಡಿತ ಮನವರಿಕೆಯಾಗುತ್ತೆ. ಏನಂತಂದರೆ, ತಾವು ಪೂಜಿಸುತ್ತಿದ್ದಂತಹ ಆ ದೈವವನ್ನ, ಇಷ್ಟಲಿಂಗವನ್ನ, ಲಿಂಗವನ್ನ ಆಗಲಿ ಯಾವುದನ್ನೇ ಆಗಲಿ, ಅವರು ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು. ಇದನ್ನೇ ನಾನು ಹಿಂದೆ ಕೂಡ ಒಮ್ಮೆ ಸಿದ್ಧಾಂತ ಶಿಖಾಮಣಿಯನ್ನ ಅದರ ಬಗ್ಗೆ ವಿವರಗಳನ್ನ ಕೊಡುವಾಗ, ಸಿದ್ಧಾಂತ ಶಿಖಾಮಣಿದು ಕೂಡ ಕಂಟೆನ್ಷಿಯಸ್ ಅಂತಾನೆ ಹೇಳ್ತಾರೆ. ಯಾಕಂತಂದ್ರೆ ಕೆಲವರು ಸಿದ್ಧಾಂತ ಶಿಖಾಮಣಿಯ ಸಮಯವನ್ನ, ಕಾಲವನ್ನ 8ರಿಂದ 10ನೇ ಶತಮಾನದಲ್ಲಿ ರಚಿಸಿದಂತಹ ಸಿದ್ಧಾಂತ ಶಿಖಾಮಣಿ ಅಂತಂದ್ರೆ, ಇಲ್ಲ ಇದು ಬಸವಣ್ಣನವರಿಂದಲೇ ಪ್ರವೃತ್ತವಾಗಿರೋದು ಅಂತ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡಂಥವರು ಸಿದ್ಧಾಂತ ಶಿಖಾಮಣಿ 12ನೇ ಶತಮಾನದ ನಂತರದಲ್ಲಿ ಇದನ್ನ ಬರೆದಿರುವಂಥದ್ದು, ಅದಕ್ಕೆ ಮುಂಚೆ ಬರೆದಿರೋದಂಥದ್ದಲ್ಲ ಅಂತ ಕೂಡ ಬರುತ್ತೆ. ಎಸೆನ್ಷಿಯಲಿ ಯಾವ ಒಂದು ದೃಷ್ಟಿಕೋನವನ್ನ ನಾವು ಸಾಧಿಸಬೇಕು ಅಂತಿದೇವೋ ಅದಕ್ಕೆ ಸರಿಯಾಗಿ ವಾದ ವಿವಾದಗಳು ಎರಡೂ ಕಡೆ ಇದೆ. ಬಟ್ ಒಂದನ್ನ ತಿಳ್ಕೋಬಹುದು, ಏನು ಅಂತಂದ್ರೆ, ತಾವು ಪೂಜಿಸುತ್ತಿದ್ದಂತಹ ಲಿಂಗವನ್ನ ತಾವು ಎಲ್ಲಾ ಕಡೆ ಓಡಾಡುವಾಗ, ಹಾಗೆ ಓಡಾಡ್ತಾ ಇರುವಾಗ ಏನಾಗಿತ್ತು ಅಂತಂದ್ರೆ, ಅದನ್ನ ಎಲ್ಲಂದ್ರಲ್ಲಿ ನಾನು ಎಲ್ಲಾ ಕಡೆ ಶಿವಪೂಜೆಯನ್ನ ಮಾಡುವಂತಹ ಒಂದು ನಿಷ್ಠೆಯನ್ನ, ವ್ರತವನ್ನ ಇಟ್ಟುಕೊಂಡಿರುವಂತಹ ಸಂದರ್ಭದಲ್ಲಿ, when I am traveling, I need this with me ಅಂತ ಅಂದ್ಬಿಟ್ಟು ತಾವು ಪೂಜಿಸುತ್ತಿದ್ದಂತಹ ಲಿಂಗವನ್ನ ತಮ್ಮೊಡನೆಯೇ ಎಲ್ಲಾ ಕಡೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರತೀತಿ ಇತ್ತು. ಅದನ್ನ ನೀವು ಈಗಲೂ ಕೂಡ ತುಂಬಾ ಒಂದು ಆಗಮ ಪದ್ಧತಿಯಿಂದ ಕಟ್ಟುನಿಟ್ಟಾಗಿ ನಡೆಸ್ಕೊಂಡು ಹೋಗುವಂತವ್ರನ್ನ ನೀವು ನೋಡಿದ್ರೆ, ನೀವು ಅವ್ರು ಪೂಜೆ ಮಾಡುತ್ತಿರುವಂತಹ ಆ ಪೂಜಾ ದೈವಗಳು, ಪ್ರತೀಕ ವಿಗ್ರಹಗಳಾಗಲಿ, ಸಾಲಿಗ್ರಾಮವಾಗಲಿ, ಲಿಂಗಗಳಾಗಲಿ, ಇದೆಲ್ಲವನ್ನ ಸಂಪುಟ ಒಂದರಲ್ಲಿ ತೆಗೆದುಕೊಂಡು ಹೋಗುವುದನ್ನ ನೀವು ನೋಡಿರಬಹುದು. ಹೋಪ್ಫುಲಿ ಆ ಸಂಪುಟದಲ್ಲಿ ತೆಗೆದುಕೊಂಡು ಹೋಗುವುದು ಒಂದು ಪದ್ಧತಿ. ಆ ಸಂಪುಟವನ್ನ ತೆಗೆದುಕೊಂಡು ಹೋಗುವಾಗ ಆ ಸಂಪುಟವನ್ನ ಎಲ್ಲೋ ಇಡುವುದಕ್ಕಿಂತ ತಮ್ಮ ಮೇಲೆಯೇ ಧಾರಣವನ್ನ ಮಾಡಿಕೊಂಡು ತೆಗೆದುಕೊಂಡು ಹೋಗುವುದು ಇನ್ನೊಂದು ಪದ್ಧತಿ. ಎರಡೂ ಇತ್ತು. ಲಕುಲೀಶ ಪಾಶುಪತ ಸಂಪ್ರದಾಯಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದರೆ ಅದರಲ್ಲಿ ಈ ಲಕ್ಕಣ ದಂಡೇಶ ಇವರೆಲ್ಲರೂ ಕೂಡ ನಿಮಗೆ ಕಾಣಿಸುತ್ತೆ. ಅದರಲ್ಲಿ ತಾವು ಪೂಜಿಸುತ್ತಿದ್ದಂತಹ ಆ ಪರಮಾತ್ಮ ದ್ಯೋತಕವಾದಂತಹ ಆ ವಿಗ್ರಹಗಳನ್ನ, ಲಿಂಗಗಳನ್ನ ಅವರು ಸಂಪುಟದಲ್ಲಿ ಇಟ್ಟು, ಈಗ ನಾವೇನ್ ಕರಡಿಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಸಂಪುಟದಲ್ಲಿ ಇಟ್ಟುಕೊಂಡು ತಮ್ಮ ಮೇಲೆಯೇ ಧಾರಣೆ ಮಾಡಿಕೊಂಡು, ಇಲ್ಲ ಬಟ್ಟೆಯಲ್ಲಿ ಕಟ್ಟಿಕೊಂಡು ತಮ್ಮ ಮೇಲೆ ಧಾರಣೆಯನ್ನ ಮಾಡಿಕೊಂಡು, ಅದನ್ನ ಎಲ್ಲೆಲ್ಲಿ ಕಟ್ಟಬಹುದು ಅಂತ ಕೂಡ ಸಿದ್ಧಾಂತ ಶಿಖಾಮಣಿನಲ್ಲಿ ಆ ವಿವರಣೆಗಳು ಬರುತ್ತೆ ಅಂತ ಕೂಡ ನಾ ಹೇಳಿದ್ದೆ. ಬೇಸಿಕಲಿ ಏನು, ಶಿರಭಾಗ ಅವರು ಜಟೆ ಕಟ್ಕೊಳ್ಳೋ ಹಾಗಿದ್ರೆ ಜಟೆಗೆ ಕಟ್ಕೋಬಹುದು, ಹಣೆಗೆ ಕಟ್ಕೋಬಹುದು, ಕೊರಳಿಗೆ ಕಟ್ಕೋಬಹುದು. ಹೃದಯ ಭಾಗ, ಯಾಕೆಂದ್ರೆ ಇಲ್ಲಿ ಈ ಹೃದಯ ಮಧ್ಯದಲ್ಲಿ ಆ ಪರಮಾತ್ಮನ ಆವರ್ತ ಸ್ಥಾನ ಇದೆ ಎಂಬತಕ್ಕಂತಹ ನಂಬಿಕೆ ಕೂಡ ಇದೆಯಲ್ಲ,
ಹೃದಯಕ್ಕೆ ಬರೋ ಹಾಗೆ ಕಟ್ಕೋಬಹುದು. ಎಸೆನ್ಷಿಯಲಿ ದೇಹದ ಮೇಲ್ಭಾಗ. ಒಂದೇನು ಅಂತಂದರೆ ಬೆನ್ನಿಗೆ ಹೋಗಬಾರದು, ಏನೇ ಆದರೂ ಬೆನ್ನಿಗೆ ಕಟ್ಟುಕೋಬಾರದು ಅನ್ನೋದೆಲ್ಲ ವಿವರಣೆಗಳು ಬರುತ್ತೆ. ಆ ರೀತಿ ಆಗ್ತಾ ಇದ್ದಂತಹದ್ದು ವೀರಶೈವದಲ್ಲಿ ಏನು ಅಂತಂದ್ರೆ ಈ ಲಿಂಗ ಪೂಜೆಯನ್ನ ಯಾರು ಬೇಕಾದರೂ ಕೂಡ ಮಾಡಬಹುದು ಅನ್ನೋ ಒಂದು ಪ್ರತೀತಿ. ಎನಿಬಡಿ, ಯಾಕೆ ಇಟ್ ಇಸ್ ಯೋರ್ ಪರ್ಸನಲ್ ಗಾಡ್. ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಮಾಡಬೇಕಾಯ್ತು ಅಂತಂದರೆ ಆ ರೀತಿಯ ವ್ರತಗಳನ್ನ ಇಟ್ಟುಕೊಂಡಂಥವರಿಗೆ ಎಲ್ಲರಿಗೂ ದೇವಸ್ಥಾನಗಳು ಎಲ್ಲೆಲ್ಲೂ ಸಿಗುವ ಸಾಧ್ಯತೆಗಳು ಇರೋದಿಲ್ಲ. ಎಲ್ಲರಿಗೂ ದೇವಸ್ಥಾನಗಳಿಗೆ ಅವಕಾಶಗಳು ಇರೋದಿಲ್ಲ. ಅಲ್ಲಿ ಹೋಗಿ ತಮ್ಮ ದೇವರನ್ನ ಆ ಭಕ್ತಿಯಿಂದ ತಾವು ಪೂಜಿಸಿಕೊಳ್ಳುವ ವಿಧಿವಿಧಾನಗಳು ಅಲ್ಲಿ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ದೇವರನ್ನ, ನಿಮ್ಮ ಇಷ್ಟ ದೈವವನ್ನ ನೀವೇ ಭಕ್ತಿಯಿಂದ ಪೂಜಿಸಿಕೊಳ್ಳಿ. ಹಾಗಾಗಿ ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಬಂದದ್ದು. ಯಾಕೆ ಎಲ್ಲ ಕಡೆ ದೆನ್ ಯು ಆರ್ ರನ್ನಿಂಗ್ ಇನ್ ಟು ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ನೆಲ್ಲ ತೆಗಿಬೇಕು ಅಂತಂದ್ರೆ ನನ್ನ ಮತ್ತೆ ನನ್ನ ದೈವದ ಒಂದಿಗಿನ ಈ ಒಂದು ಸಂಬಂಧ ಏನಿದೆ ಪರ್ಸನಲೈಸ್ ಆಗ್ಬೇಕು. ಯಾರು ಮೀಡಿಯೇಟರ್ಸ್ ಬೇಡ, ಯಾವ ಮೀಡಿಯೇಟರ್ಸ್ ಕೂಡ ಬರೋದು ಬೇಡ. ಹಾಗಾಗಿ ಮೀಡಿಯೇಟರ್ಸ್ ಇಲ್ದಿರ ಮಾಡ್ಬೇಕು ಅಂತಂದ್ರೆ ಏನು, ನಿನ್ನ ಇಷ್ಟಲಿಂಗವನ್ನ ನೀನು ಭಕ್ತಿಯಿಂದ ಪೂಜಿಸಿಕೋ. ಅದನ್ನ ನೀನು ಎಲ್ಲೆಲ್ಲಿ ಹೋಗುವಾಗಲೂ ಕೂಡ ನೀನು ಧಾರಣೆ ಮಾಡಿಕೊಂಡು ಹೋಗು. ಅಷ್ಟು ಪರ್ಸನಲೈಸ್ ಆಗಿ ನಾನು ಅದನ್ನು ಪೆಟ್ಟಿಗೆನಲ್ಲಿ ಇಟ್ಟು ನನ್ನ ಬುಟ್ಟಿನಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತೀನಿ ಅಂತಂದ್ರೆ ನೋ, ದಟ್ ಗಾಡ್ ಇಸ್ ಮೈನ್, ಐ ವಾಂಟ್ ಇಟ್ ಟು ಬಿ ಆನ್ ಮೀ. ಆ ಭಾವದಿಂದ ಆಗಿರ್ತಕ್ಕಂಥದ್ದು. ಇದನ್ನ ಅಲ್ಲಿಯೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದನ್ನ ಕೂಡ ನೀವು ನೋಡ್ತೀರಾ. ಹಾಗಾಗಿನೇ ನೀವು ಗಮನಿಸಬಹುದು ಇಷ್ಟಲಿಂಗದ ಪೂಜೆಯಲ್ಲಿ ಇಷ್ಟಲಿಂಗ ಹೇಗಾಗುತ್ತೆ ಅಂತ ನೀವು ನೋಡಿದ್ರೆ ಏನ್ ಕಥೆನೋ. ನೋಡಿಲ್ಲ ಅಂತಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದಟ್ ಯು ಶುಡ್ ಎಕ್ಸ್ಪ್ಲೋರ್. ಇಷ್ಟಲಿಂಗದ ಒಳಗಡೆ ಸಂಪುಟದಲ್ಲಿ ಇಷ್ಟು ಚಿಕ್ಕ ಗಾತ್ರದ ಲಿಂಗಾಕಾರ ಅದರಲ್ಲಿ ಇರುತ್ತೆ, ಕೂಡಿಸಿರ್ತಾರೆ. ಆಮೇಲೆ ಅದಕ್ಕೆ ಕಣಿ ಕಟ್ಟೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬೇರೆ ಬೇರೆ ಪರಿಭಾಷೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ನಮಗೆ ನನ್ನ ತಾತ ಹೇಳ್ತಾ ಇದ್ದ ಅದಕ್ಕೆ ಕಣಿ ಕಟ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಒಂದು 25 ರೀತಿಯ ವಿವಿಧವಾದಂತಹ ಪದಾರ್ಥಗಳನ್ನೆಲ್ಲ ಬೆರೆಸಿ ಆ ನಂತರ ಆ ಲಿಂಗಾಕಾರ ಇದೆಯಲ್ಲ ಅದಕ್ಕೆ ಸಂಪುಟವನ್ನು ಕಟ್ಟಿ ಇಷ್ಟಲಿಂಗವನ್ನ ಅದರ ಮೇಲೆ ಆಮೇಲೆ ಪ್ರಣವವನ್ನೋ ಈ ಓಂಕಾರವನ್ನು ಇನ್ನೊಂದಿನನ್ನು ಬರೆದು ಆಮೇಲೆ ಅದು ಇಷ್ಟಲಿಂಗವನ್ನ ಮಾಡಲಾಗುತ್ತೆ ಅಂತಂದ್ಬಿಟ್ಟು ಅದನ್ನ ಲಿಂಗಾಯತರು ಅಥವಾ ವೀರಶೈವರು ಅಥವಾ ಯಾರು ಇರ್ತಾರೋ ಅವರು ಮಡಿಯಿಂದ ಇಟ್ಕೊಂಡು ಅದನ್ನ ಇಷ್ಟಲಿಂಗವನ್ನ ಆ ರೀತಿ ಅವರು ತಯಾರಿಸ್ತಾರೆ ಅಂತ ಅಂದ್ಬಿಟ್ಟು ನಂತರ ಗುರುಮುಖೇನ ಪೂಜೆಯಾಗಿ ದೀಕ್ಷೆಯಾಗಿ ಅವರಿಗೆ ಲಿಂಗ ದೀಕ್ಷೆ ಆಗುವಂತಹ ಪದ್ಧತಿ. ಸೊ ಇದೆಲ್ಲವನ್ನ ನೋಡಿಕೊಂಡು ಬಂದರೆ ಹಾಗಾಗಿ ಬಸವಣ್ಣನವರಿಗೂ ಮುಂಚೆ ಈ ಲಿಂಗಧಾರಣೆ ಪದ್ಧತಿ ಇವೆಲ್ಲವೂ ಇದ್ದದ್ದು ಮಾನ್ಯವಾದಂತಹ ವಿವರ ಅಂತಾನೆ ನನಗನ್ಸೋದು. ಅದನ್ನ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಒದಗಿಸಿ ಯಾರೇ ಆದರೂ ಕೂಡ ಇದನ್ನ ಕಟ್ಟಿಕೊಂಡು ತಮ್ಮಲ್ಲಿಯೇ ತಮ್ಮ ಕೆಲಸದಲ್ಲಿಯೇ ತಮ್ಮ ಕಾಯಕವನ್ನ ನಡೆಸಿಕೊಂಡೇ ಅದರಲ್ಲಿಯೇ ತಮ್ಮ ಪರಮಾತ್ಮನನ್ನ ಕಂಡು ಆ ಪರಮಾತ್ಮನಲ್ಲಿ ಒಂದಾಗುವಂತಹ ರೀತಿಯನ್ನ ತೋರಿಸಿಕೊಟ್ಟಂತಹ ಶ್ರೇಯಸ್ಸು ಅದ್ಭುತವಾದಂತಹದ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಬಸವಣ್ಣನವರು ಮಾಡಿದ್ದು ಅನ್ನುವ ಒಂದು ಅಭಿಪ್ರಾಯ. ಓಕೆ, ವಾಸುಕಿ ಅವರಿಗೆ ಒಂದು ಕ್ವಶನ್ ಕೇಳೋದಿದೆ ಅಂತೆ, ಕೇಳಿ ವಾಸುಕಿ ಅವರು. ಇದು ನಮ್ಮ ಸ್ನೇಹಿತರೊಬ್ರು ಕನ್ನಡ ಪ್ರೊಫೆಸರ್ ಇದ್ರು. ಅವ್ರು ಒಂದ್ಸತಿ ಇದ್ರ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಿದ್ರು, ಅದೇನ್ ಎರಡು ಪದ್ಧತಿ ಇತ್ತು, ಕಾಶ್ಮೀರ್ ಶೈವ ಪದ್ಧತಿ ಮತ್ತೆ ತಮಿಳ್ ಶೈವ ಪದ್ಧತಿ. ಅನುಭವ ಮಂಟಪದಲ್ಲಿ ಅದನ್ನ ಎರಡನ್ನೂ ಒಂಥರ ಸಂಕೀರ್ಣ ಮಾಡಿ ಮಾಡೋರು ಅಂತ. ಅದ್ರ ಬಗ್ಗೆ ಇಲ್ಲಿ ಯು ರೈಟ್. ಪ್ರತ್ಯಭಿಜ್ಞಾ ಶೈವ ದರ್ಶನ ಅಂತ ಅಂದ್ಬಿಟ್ಟು ಮತ್ತೆ ಶಕ್ತಿ ವಿಶಿಷ್ಟ ದ್ವೈತ ಅಂತ ನಾನು ಹೇಳಿದ್ನಲ್ಲ, ಮೊದಲನೇ
ಮೂರನೇ ಸರಣಿಯಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಕಾಶ್ಮೀರ್ ಶೈವಿಸಂ ಅಂಡ್ ಪ್ರತ್ಯಭಿಜ್ಞಾ ಶೈವ ದರ್ಶನ ಅಥವಾ ಶಕ್ತಿ ವಿಶಿಷ್ಟಾದ್ವೈತ ಅದನ್ನ ನಾವು ನೋಡಿದ್ವಿ. ಇನ್ನು ನೀವು ಶೈವ ಸಿದ್ಧಾಂತ ಅಥವಾ ತಮಿಳುನಾಡಿನ ಶೈವಿಸಂ ಅಂತ ಅಂದ್ಬಿಟ್ಟು ಏನು ಪ್ರಚಲಿತವಾಗಿದೆ ಅಥವಾ ಶೈವ ಸಿದ್ಧಾಂತ ಅಂತ ಏನ್ ಹೇಳ್ತಾರೆ, ಇದೆರಡರಲ್ಲಿ ಕಂಡು ಬರತಕ್ಕಂಥದ್ದು ಏನು ಅಂತಂದ್ರೆ, ಶೈವ ಸಿದ್ಧಾಂತದಲ್ಲಿ ಮುಖ್ಯವಾಗಿ ದ್ವೈತ ಇರುವಂಥದ್ದು. ಅಂದರೆ ಜೀವಾತ್ಮನಾದಂಥವನು ಪರಮಾತ್ಮನಾಗಲಾರ. ಯು ಕ್ಯಾನ್ ನಾಟ್ ಬಿಕಮ್ ಶಿವ. ಯಾಕಂದ್ರೆ ನೀನು ಯಾವತ್ತಿದ್ರೂ ಜೀವಾತ್ಮನಾಗಿರತಕ್ಕಂಥವನು ಆ ಪರಮಾತ್ಮನ ಪೂರ್ಣತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬತಕ್ಕಂಥ ಮಾತು. ಹಾಗಿದ್ದರೆ ಈ ದುಃಖದಿಂದ, ಈ ಸಂಸಾರದಿಂದ ಮೋಕ್ಷ ಹೇಗೆ? ಭಕ್ತಿಯಿಂದ ಪರಶಿವನನ್ನ ಪೂಜಿಸಿ. ಸಾಕಾರ ಶಿವ ಕೈಲಾಸದಲ್ಲಿ ಇದ್ದಾನೆ, ಪರಮಾತ್ಮ ಅವನೇ ಪರಶಿವ, ಅವನೇ ಎಲ್ಲದಕ್ಕೂ ಕಾರಣನಾದಂಥವನು. ಆ ಶಿವನನ್ನ ನೀನು ಪೂಜಿಸಿ, ಆ ಶಿವನ ಕೃಪೆಯಿಂದ, ಅಪರಿಮಿತವಾದ ಭಕ್ತಿಯಿಂದ, ಆ ಶಿವನ ಕೃಪೆಯಿಂದ ನಿನಗೆ ಕೈಲಾಸ ಸಾಯುಜ್ಯ ಪ್ರಾಪ್ತಿಯಾಯಿತು ಅಂದರೆ ಅದು ಮೋಕ್ಷ. ದೆನ್ ಯು ಆರ್ ನಾಟ್ ರೀಬಾರ್ನ್ ಎಂಬಂತಹ ಒಂದು ನಂಬಿಕೆ. ಅದರಲ್ಲೂ ಶೈವ ಸಿದ್ಧಾಂತದಲ್ಲಿ ಏನು ಅಂದ್ರೆ ಬಹಳ ಆಗಮ ಪುರಸ್ಸರವಾಗಿ ಮಾಡತಕ್ಕಂತಹದ್ದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅಂದ್ರೆ ದೇವಸ್ಥಾನಗಳಲ್ಲಿನ ಪೂಜೆ, ಅಲ್ಲಿನ ಪದ್ಧತಿಗಳು, ಅದಕ್ಕೆಲ್ಲ ತುಂಬಾ ಪ್ರಾಶಸ್ತ್ಯ. ಮನೆಯಲ್ಲಿ ನೀವು ಪೂಜೆನ ದಿನ ನೈಮಿತ್ತಿಕವಾಗಿ ನೀವೇನ್ ಮಾಡ್ಕೋತೀರೋ ಅದೆಲ್ಲ ಉಂಟು. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತಹ ಆಗಮ ಪುರಸ್ಸರವಾದಂತಹ ಪೂಜೆಗೆ ಅಲ್ಲಿ ಮಹತ್ವವನ್ನ ಕೊಟ್ಟಿರುವಂಥದ್ದು. ಆ ಭಗವಂತನನ್ನ ನೀನು ಭಕ್ತಿಯಿಂದ ಒಲಿಸಿಕೋ. ಆ ಭಕ್ತಿಯನ್ನ ನೀನು ದಾಸ್ಯ ಭಾವದಿಂದ ಮಾಡಬಹುದು, ಸ್ನೇಹ ಭಾವದಿಂದ ಮಾಡಬಹುದು, ಭಾವದಿಂದ ಮಾಡಬಹುದು. ಅದನ್ನ ಮಾಡಿದಂತಹವರ ಎಷ್ಟೋ ಜನ 63 ಪುರಾತನರು ಅಂತ ಅಂದ್ಬಿಟ್ಟು ಬರುತ್ತಲ್ಲ, ನಾಯನ್ಮಾರ್ಸ್, 63 ನಾಯನ್ಮಾರ್ಸ್ ಕೇರಳದಿಂದ ಶುರುವಾಯ್ತು ಅಂತ ಹೇಳ್ತಾರೆ, ಅಥವಾ ನಾಯನಾರ್ಸ್ ಅಂತ ಕೂಡ ಹೇಳ್ತಾರೆ. ಆದ್ರೆ ಹೆಚ್ಚಾಗಿ ಬೆಳೆದದ್ದು ನಿಮಗೆ 7 ಮತ್ತೆ 12ನೇ ಶತಮಾನದ ನಿಟ್ಟಿನಲ್ಲಿ 63 ಪುರಾತನರು ಹೀಗೆ ಅಪರಿಮಿತವಾದಂತಹ ಶಿವಭಕ್ತಿಯನ್ನ ತೋರಿಸಿದಂಥವರು, ಅವರನ್ನ ಅಲ್ಲಿ ಕೇಂದ್ರವಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಏನಾಯ್ತು, ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಇರುವಂತಹ ಆ ಶಿವಾದ್ವೈತ, ಲಕುಲೀಶ ಮತ್ತೆ ಪಾಶುಪತ, ಇದೆಲ್ಲದರಲ್ಲೂ ನಿಮಗೆ ಅದ್ವೈತ ತುಂಬಾ ಹೆಚ್ಚಾಗಿ ಕಾಣಿಸುತ್ತೆ. ಅದರ ಬೆಳವಣಿಗೆನೆ, ಅದನ್ನೇ ಇಲ್ಲಿ ವೀರಶೈವ ತನ್ನೊಳಗಡೆ ಸೇರಿಸಿಕೊಂಡದ್ದು. ಅಂದರೆ ಆ ಶಿವಾದ್ವೈತ ಇದೆಯಲ್ಲ, ಇಲ್ಲಿ ಏನು ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಜೀವಾತ್ಮ ಸೋಪಾನ ಕ್ರಮದಿಂದ ತಾನು ಶಿವನಾಗುವ ಸಾಧ್ಯತೆ ಉಂಟು. ಯು ಕ್ಯಾನ್ ಬಿಕಮ್ ಶಿವ. ಈ ಜೀವಾತ್ಮ ಭಾವವನ್ನ ಕಂಡುಕೊಂಡ ನಂತರ ನೀನು ಶಿವನಾಗ್ತೀಯಾ, ಆಗಬಹುದು ಎಂಬತಕ್ಕಂಥದ್ದನ್ನ ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಹೇಳಿದ್ದು ಕಾಶ್ಮೀರ್ ಶೈವಿಸಂ. ಪ್ರತ್ಯಭಿಜ್ಞಾ ಅಂತಂದ್ರೆ ಯಾವುದನ್ನ ಮರೆತಿದ್ದೇವೋ ಅದನ್ನ ಪುನಃ ನೆನಪಿಸುವಂಥದ್ದು. ಸೊ ನಮ್ಮ ಶರಣ ಸಂಪ್ರದಾಯದಲ್ಲಿ ಏನಾಯ್ತು, ಸಿದ್ಧಾಂತದಲ್ಲಿ ಬಂದಂತಹ ಆ ಭಕ್ತಿಯ ಪರಾಕಾಷ್ಠತೆ, 63 ಪುರಾತನರು ಅಂತ ಅಂದ್ಬಿಟ್ಟು 63 ಪುರಾತನರು, ಅವರಲ್ಲಿ ಇದ್ದಂತಹ ಆ ಭಕ್ತಿಯನ್ನ ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡ್ರು. ನೋ ಕ್ವೆಶ್ಚನ್ಸ್ ಅಬೌಟ್ ದಟ್. ತಾತ್ವಿಕ ಮಟ್ಟದಲ್ಲಿ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಎಂಬತಕ್ಕಂಥದ್ದನ್ನ ಒಪ್ಪದೆ ಅಪರಿಮಿತವಾದಂತಹ ಈ ಭಕ್ತಿಯಿಂದ ಜೀವಾತ್ಮ ತಾನೇ ಶಿವನಾಗುವ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾಗಿ ನಿಮಗೆ ಗುರು, ಲಿಂಗ, ಜಂಗಮ ಈ ಎಲ್ಲದರ ಒಂದು ಪಾತ್ರ ಏನು ಅನ್ನುವುದನ್ನ ಕೂಡ ಅವರು ವಿವರಿಸಿ ಕೊಟ್ಟು, ಆ ರೀತಿ ಇದರಲ್ಲಿ ಇದ್ದಂತಹ ಒಳ್ಳೆಯದನ್ನ, ಇದರಲ್ಲಿ ಅವರಿಗೆ ಸರಿ ಅನ್ನಿಸಿದಂತಹ ಒಳ್ಳೆಯದನ್ನೆಲ್ಲವನ್ನ ಅವರು ತಗೊಂಡು ಮಾಡಿದಂತಹದ್ದು. ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೋದು.
ಸೊ ಗೀತಾ ಅವ್ರ ಒಂದು ಕ್ವಶನ್ ಹೇಳಿದ್ದಾರೆ, ನೀವು ಇಲ್ಲ. ಮುಂದಿನ ವಾರ ಎಕ್ಸ್ಪ್ಲೈನ್ ಮಾಡ್ಬೋದು ಅದನ್ನ. ಶೂರ್. ಯಾ. ಸಜೆಷನ್ ಇದೆ. ಸೊ ಧನ್ಯವಾದಗಳು ಪ್ರವೀಣ್ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರಿ. ಶೂನ್ಯ ಸಂಪಾದನೆಯ ಇಂದಿನ ಸಂಚಿಕೆಗೆ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ನಿಮಗೆ ಪ್ರೀವಿಯಸ್ ಸಂಚಿಕೆಗಳು ಆನ್ ಶೂನ್ಯ ಸಂಪಾದನೆ ಮೇಲೆ ನೋಡಬೇಕಾಗಿತ್ತು ಅಂತಂದರೆ BSNA SoCal ಚಾಪ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಯು ವಿಲ್ ಗೆಟ್ ಆಲ್ ದ ಓಲ್ಡರ್ ಸೆಷನ್ಸ್ ಆನ್ ಶೂನ್ಯ ಸಂಪಾದನೆ. ಸೊ ನಾವು ಮುಂದಿನ ವಾರ ಇದೇ ಸಮಯ 12 ಗಂಟೆ 12 PM PSTಗೆ ಮತ್ತೆ ಶೂನ್ಯ ಸಂಪಾದನೆಯ ಮುಂದಿನ ಸಂಚಿಕೆಯನ್ನು ಮುಂದುವರೆಸೋಣ. ಎಲ್ರಿಗೂ ಶರಣಾರ್ಥಿಗಳು. ಶರಣ. ಶರಣ.